ನೀಡ್ತಾರೆ. ಮರಣದ ಶಯ್ಯೆಯಲ್ಲಿರುವಾಗ ಅವರು ನಮ್ಮ ಮಾತುಗಳನ್ನ ಆಲಿಸ್ತಾ ಇರ್ತಾರೆ, ನಮ್ಮ ವರ್ತನೆಗಳನ್ನ ಗಮನಿಸ್ತಾ ಇರ್ತಾರೆ. ನಮಗೆ ಪ್ರತ್ಯುತ್ತರವಾಗಿ ಅವರು ಮನಸ್ಸಿನಲ್ಲೇನೋ ಯೋಚನೆ ಮಾಡ್ತಾ ಇರ್ತಾರೆ. ಇಂತಹ ಕಲ್ಪನಾತೀತವಾದ ನಾಟಕ ಗಿಡ ಮರ ಬಳ್ಳಿ ಇದೀಗ ಈ ವೇದಿಕೆಯ ಮೇಲೆ. ಈ ನಾಟಕವನ್ನ ನಿರ್ದೇಶಿಸಿದವರು ಪ್ರಸಿದ್ಧ ತಂಡ ನಿನಾಸಂ. ಇದರಿಂದ ತರಬೇತಿ ಪಡೆದಿರುವಂತಹ ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಶ್ರೀಯುತ ನವೀನ್ ಕೆ ಇವರ ನಿರ್ದೇಶನದಲ್ಲಿ ಮೂಡಿ ಬಂದಂತಹ ನಾಟಕ ಗಿಡ ಮರ ಬಳ್ಳಿ ಇದೀಗ ಈ ವೇದಿಕೆಯ ಮೇಲೆ. ಕಳೆದ ವರ್ಷ ಹಿಟ್ಟಾದಂಥ ಚಿತ್ರ ಕಾಂತಾರ. ಈ ಕಾಂತಾರ ಚಿತ್ರದಲ್ಲಿ ಬಂದಂಥ ಬಹಳ ಪಾಪ್ಯುಲರ್ ಹಾಡು ವರಾಹ ರೂಪಂ. ಈ ಹಾಡಿನ ಬರಹಗಾರ ಯಾರಪ್ಪ ಅಂತ ಹೇಳಿದರೆ ಶಶಿರಾಜ್ ಕಾವೂರು. ಈ ಶಶಿರಾಜ್ ಕಾವೂರು ವೈದೇಹಿಯವರ ಕಾದಂಬರಿಯನ್ನು ನಾಟಕಕ್ಕಾಗಿ ಪರಿವರ್ತಿಸಿ ಇವತ್ತು ಈ ವೇದಿಕೆಯಲ್ಲಿ ಮರ ಗಿಡ ಬಳ್ಳಿ ಎಂಬಂಥ ಒಂದು ಸ್ಫೂರ್ತಿಪೂರ್ವಕವಾದಂಥ ನಾಟಕ ನಡೀಲಿಕ್ಕಿದೆ. ಈ ನಾಟಕದ ಈಗಾಗಲೇ ಹೇಳಿದಾಗೆ ರಂಗಪಟ್ಯ ಶ್ರೀ ಶಶಿರಾಜ್ ಕಾವೂರು, ವಿನ್ಯಾಸ ನಿರ್ದೇಶನ ನಮ್ಮದೇ ಕಾಲೇಜಿನ ಕನ್ನಡ ಉಪನ್ಯಾಸಕರು, ನಮ್ಮದೇ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಶ್ರೀ ನವೀನ್ ಕಾಂಚನ, ನಿನಾಸಂ ಪದವೀಧರರು. ಸಂಗೀತ ಇಂಚರ ರಾಮಕುಂಜ. ಜೊತೆಗೆ ಹಿನ್ನೆಲೆ ಗಾಯನದಲ್ಲಿ ಸಹಕರಿಸುತ್ತಿದ್ದಾರೆ ತ್ರಿಷಾ ರೈ ಹಾಗೂ ಶರಣ್ಯ. ಧ್ವನಿ ಮತ್ತು ಬೆಳಕಿನಲ್ಲಿ ನಮ್ಮ ನೆಚ್ಚಿನ ಸೌಂಡ್ ಸಂಸ್ಥೆ ವಿಜಿತ್ ಸೌಂಡ್ ಆ್ಯಂಡ್ ಲೈಟ್ ಕಡಬ. ತಾಂತ್ರಿಕ ಸಹಕಾರ ಚೇತನ್ ಉಪನ್ಯಾಸಕರು. ನೇಪಥ್ಯ ಸಹಕಾರ ಚೇತನ್, ರಾಜೇಶ್ ಭಾರದ್ವಾಜ್ ಸಿಂಚನ. ಮಾರ್ಗದರ್ಶನ ಹಾಗೂ ಸಹಕಾರ ಶ್ರೀ ಚಂದ್ರಶೇಖರ್ ಕೆ, ಪ್ರಾಂಶುಪಾಲರು ನಮ್ಮ ಕಾಲೇಜ್. ನಿರ್ಮಾಣ ಮಾನ್ಯ ಕಾರ್ಯದರ್ಶಿಗಳು ಶ್ರೀ KS ರಾಧಾಕೃಷ್ಣ ಕುವೆಚಾರು. ಇದೀಗ ನೋಡಿ ಶಶಿರಾಜ್ ಕಾವೂರು ಇವರ ಕೈಯಲ್ಲಿ ಮೂಡಿ ಬಂದಂಥ ಅದ್ಭುತ ನಾಟಕ ಮರ ಗಿಡ ಬಳ್ಳಿ. ಪ್ರೇಕ್ಷಕರೇ, ಒಂದು ವಿನಂತಿ. ನಾಟಕ ಅಂದ ತಕ್ಷಣ ನಮ್ಮೆಲ್ಲ ಮನಸ್ಸಿಗೆ ತೋರೋದು ಕಾಮಿಡಿ ಇದೆಯಾ ಅಂತೇಳಿ. ಖಂಡಿತಕ್ಕೂ ಈ ನಾಟಕದಲ್ಲಿ ಕಾಮಿಡಿ ಇಲ್ಲ. ನಾಟಕ ಅರ್ಥ ಆಗಬೇಕಾದ್ರೆ ಕನಿಷ್ಠ 1 ಗಂಟೆ ಗಲಾಟೆ ಮಾಡದೆ ತದೇಕ ಚಿತ್ತದಿಂದ ನೋಡಿದರೆ ಈ ನಾಟಕ ಅರ್ಥ ಆಗ್ತದೆ. ದಯವಿಟ್ಟು ಆಸಕ್ತಿ ಇಲ್ಲ ಅಂತ ಆದರೆ ಆಡಿಟೋರಿಯಮಿಂದ ನೀವು ಹೊರಗಡೆ ಹೋದರೂ ಅಡ್ಡಿಯಿಲ್ಲ. ನೋಡುವವರಿಗೆ ನೀವು ಅವಕಾಶ ಮಾಡಿ ಕೊಡಬೇಕಾಗಿ ವಿನಂತಿಸುತ್ತಾ ಇದೀಗ ನಾಟಕ ಮರ ಗಿಡ ಬಳ್ಳಿ.
ಜಗತ್ತುಗಂಡ ನಾಟಕಗಾರ ವಿಲಿಯಂ ಶೇಕ್ಸ್ಪಿಯರ್ ಹೇಳಿರುವಂತೆ ನಾಟಕ ಬದುಕಿನ ಪ್ರತಿಬಿಂಬ. ನಾಟಕವೆಂದರೆ ಸುಳ್ಳಿನ ಭೂಮಿಕೆಯ ಮೇಲೆ ಸತ್ಯದ ದರ್ಶನ. ವ್ಯಕ್ತಿಯ ಬದುಕಿನಲ್ಲಿ ವೃದ್ಧಾಪ್ಯವೆನ್ನುವುದು ಒಂದು ಅನಿವಾರ್ಯ ಅತಿಥಿ. ಅಶಕ್ತತೆ ಎಂಬುದು ಯಾರಿಗೂ ಬಾರದಿರಲಿ. ಈಗಾಗಲೇ ಬಂದವರನ್ನು ದೂರ ಮಾಡದಿರಿ. ಏಕೆಂದರೆ ಅಶಕ್ತತೆ ಎನ್ನುವುದು ವ್ಯಕ್ತಿಯ ದೇಹಕ್ಕೆ ಹೊರತು ವ್ಯಕ್ತಿಯ ಯೋಚನೆಗಲ್ಲ. ಅಂತಹ ಅಶಕ್ತ ವ್ಯಕ್ತಿಯ ಯೋಚನೆಯೇ ಪಾತ್ರವಾಗಿರುವ ನಮ್ಮ ಈ ರಂಗರೂಪ ಮರ ಗಿಡ ಬಳ್ಳಿ. ಮನುಷ್ಯರ ಬದುಕಿನ ಓಟಕ್ಕೆ ಕೊನೆ ಎಂಬುದೇ ಇಲ್ಲ. ಕೋಕೋಟದಂತೆ ಓಡುವ ಹೊಣೆ ಒಬ್ಬರಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ಮತ್ತೊಬ್ಬರಿಗೆ, ಮತ್ತೊಬ್ಬರಿಂದ ಮಗದೊಬ್ಬರಿಗೆ, ಮಧ್ಯೆ ಮಧ್ಯೆ ಗೆಲುವಿನ ಕೇಕೆ, ಸೋಲಿನ ಹತಾಶೆ. ಒಬ್ಬ ಮನುಷ್ಯನನ್ನು ಅತಿಯಾಗಿ ಕಾಡುವ ಸಂಗತಿ ಎಂದರೆ ಅವನ ಬದುಕು, ಬಿಟ್ಟರೆ ಸಾವು. ಇಲ್ಲೇ ವೈಕುಂಠ ಕಾಡಿರೋ, ಇಲ್ಲೇ ವೈಕುಂಠ ಕಾಡಿರೋ, ಇಲ್ಲೇ ವೈಕುಂಠ ಕಾಡಿರೋ. ವಲ್ಲಭನಂತೆಯ ನೆರೆ ನಂಬಿದವರಿಗೆ. ನಮಸ್ತೆ. ಹೌದೌದು, ನಾನೇ ಶ್ರೀನಾಥ್. ಇಲ್ಲ, ಅವರಿಗೆ ಪ್ಯಾರಲಿಸಿಸ್. ಸದ್ಯ ಮನೆಯಲ್ಲಿ ಇದ್ದಾರೆ. ಹಾಗೇನಿಲ್ಲ, ಕೈಕಾಲು ಅಲಗಾಡೋದಿಲ್ಲ ಅಂತಷ್ಟೇ. ಹೌದು, ಆಯ್ತು, ಸರಿ, ಆಯ್ತು, ಓಕೆ. ಯಾರು ಅದೇ ನನ್ನ ಅತ್ತೆಯ ಮಗ ನರಹರಿ. ನೋಡೋಕೆ ಬರ್ತಾರಂತ? ಬರೋ ಮಾತೇ ಇಲ್ಲ, ಸುಮ್ಮನೆ ಕಾಟಾಚಾರಕ್ಕೆ ಕಾಲ್ ಅವನು. ವಿಶಾಲ, ಯಾರು ನೋಡೋಣ? ಓ, ಮಾಮಲಣ್ಣ, ಬನ್ನಿ ಬನ್ನಿ ರೀ, ಮಾಮಲಣ್ಣ ಬಂದಿದ್ದಾರೆ. ಮಾಮಲಣ್ಣ, ಬನ್ನಿ ಬನ್ನಿ. ವಿಶಾಲ, ಬನ್ನಿ ಬನ್ನಿ. ಬನ್ನಿ ಅಮ್ಮ. ನೀನು ಕೂತ್ಕೊಂಡ್ಬರ್ರಿ. ಎಂತ ಕತೆ ಮಾರೇ ಶ್ರೀಧರ. ಎಂತ ಮಾಡುದು ಮಾಬಲಣ್ಣ, ಎಲ್ಲ ನಮ್ಮ ಪ್ರಾರಬ್ಧ ಅಷ್ಟೇ. ಎಲ್ಲಿದ್ದಾರೆ ಈಗ? ಒಳಗಿದ್ದಾರೆ. ಅಂದಾಗೆ ಮಾಬಲಣ್ಣ, ನೀವು ಬಂದದ್ದು ಒಳ್ಳೆದಾಯ್ತಾಯ್ತಾ? ಅವರಿಗೆ ಅಲ್ಲಿ ಒಳಗೆ ಕಟ್ಟಿ ಹಾಕಿದಾಗೆ ಆಗ್ಬೋದು ಅಂತ ಹೇಳಿ ಅವ್ರು ಇಲ್ಲಿಗಿದ್ದಾರೆ ಅಂತ ಯೋಚನೆ ಮಾಡಿದ್ರು. ಮಾಬಲಣ್ಣ, ಒಮ್ಮೆ ಬರ್ತೀರಾ? ಎಂತ ಮಾರ, ಬನ್ನಿ ಹಾಗಾದ್ರೆ. ಆಯ್ತು, ಬನ್ನಿ. ನನಗೆ ಆ ಒಕ್ಕಲ್ ಮನೆ ಚೆನ್ನಮ್ಮನ ಹೇಳಿದ, ಒಂದ ಕಡೆಯ ಕೈಕಾಲು ಬಿದ್ದು ಮಲಗಿದಲ್ಲಿಯೇ ಇದ್ದಾರೆ ಅಂತ ಮಾರ. ನನಗೆ ಇಷ್ಟೆಲ್ಲ ಆಗಿದೆ ಅಂತ ಗೊತ್ತೇ ಇಲ್ಲ ಮಾರ. ಅಲುಗಾಡುದೇ ಇಲ್ಲ. ಅದೇ ಮಾಬಲನ್ನ ಎಲ್ಲರಿಗೂ ಪ್ರಾರಬ್ಧ. ವಿಶಾಲ್, ಎಂತ ಗಟ್ಟಿ ಜೀವ ಮರ ಶ್ರೀಧರ. ಎಷ್ಟು ಲವಲವಿಕೆಯಿಂದ ಆ ಕಡೆ ಈ ಕಡೆ ಹೋಗ್ತಿದ್ದ ಜೀವ ಮರ. ಇದೆಂತ ಆಗಿ ಬಿಟ್ಟ? ಏನು ಮಾಡುದು ಹೇಳು, ಜೀವ ಒಂದುಳಿದಿದೆ ಅಷ್ಟೇ ಸಮಾಧಾನ. ಅಲ್ಲ ಶ್ರೀಧರ, ಚೆನ್ನ ಹೇಳುವಾಗ ನಾನು ಖಾಲಿ ಕೈಕಾಲು ಮಾತ್ರ ಬಿದ್ದದನ್ನು ಅನ್ಕೊಂಡದ್ದು ಮಾರಾಯ. ಇದು ನೋಡಿದ್ರೆ ಎಲ್ಲ ಬಿದ್ದಿದಲ್ಲ ಮಾರಾಯ. ಹೌದಾ? ಎಂತ ಸೀಕ ಇದು. ಅಲ್ಲ, ಪಾರ್ಶ್ವವಾಯು ಅಂದ್ರೆ ಒಂದು ಸೈಡ್ ಬಿಡುದಲ್ಲ, ಹೀಗೆ ಇಡೀ ದೇಹಕ್ಕೆ ಹೀಗಾಗುದಂದ್ರೆ ಎಂತ ಕತ್ತೆ? ಮಾತಾಡ್ಲಿಕ್ಕೂ ಆಗುದಿಲ್ವ ಅಂತಲ್ಲ ಮಾರಾಯ. ಇಲ್ಲ ಮಾತಾಡ್ಲಿಕ್ಕೆ ಮನಸ್ಸಾಗ್ತದೆ, ಆದ್ರೆ ಈ ನಾಲಗೆ ಹೊರಳುವುದೇ ಇಲ್ಲ. ಮಾತು ಆಡಿ ಆಡಿ ಅದಗೊಂಡ ನಾಲಗೆಲ್ಲ ಇದು ಈಗ ಸುಮ್ಮನೆ ಇರ್ತದಾ? ಶ್ರೀಧರ, ನಾಲೆಗೆ ಬಿದ್ದಿಲ್ಲ ಮಾರ್ರೆ, ಅಲ್ಲೇ ಸ್ವಲ್ಪ ಹೊರಲಾಡ್ತಾ ಉಂಟು ನೋಡಂತೆ. ಅಡ್ಡಿ ಇಲ್ಲ ಮಾರಾಯ. ಮದ್ದು ಕುಡಿತೀರಾ? ಅದೊಂದು ಮದ್ದು, ಅದು ಕಹಿಯೋ ಸಿಹಿಯೋ ಒಂದು ಗೊತ್ತಾಗುದಿಲ್ಲ. ಒಂದು ಸೈಡಿಂದ ಒಳಗಡೆ ಹೋದ್ರೆ ಇನ್ನೊಂದು ಸೈಡಿಂದ ಬಡಬಡ ಹೊರಗೆ ಬರ್ತದೆ. ಈಗ ಡ್ಯೂಟಿಯೆಲ್ಲ ವಿಚಾರಣೆ ಕಲಿಗಂತಲ್ವಾ? ಅದೇ ಆಗ್ಲಿ. ಹೌದಾ? ಪಾಪ ಅವಳು
ಜನ್ಮದಲ್ಲಿ ನನ್ನ ಮಗಳಾಗಿದ್ಲೇನು ಭಕ್ತಿಯಿಂದ ಸೇವೆ ಮಾಡ್ತಾಳೆ. ಆಗ್ಲಿ, ಒಳ್ಳೇದಾಗ್ಲಿ ಅವಳಿಗೆ. ಅಲ್ಲ ಶ್ರೀಧರ, ಡಾಕ್ಟರ್ ಅಂತ ಹೇಳಿ ಇದಿನ್ನೆಷ್ಟು ದಿನ ಅಂತ? ಡಾಕ್ಟರ್ ಅಂತ ಹೇಳಿದ್ರೆ ಮಗಳನ್ನ ಸಿವಿಯರ್ ಸ್ಟ್ರೋಕ್ ಅಂತ ಹೇಳಿ ಮದ್ದೆಲ್ಲ ಕೊಟ್ಟಿದ್ದಾರೆ ಅಷ್ಟೇ. ಅವರನ್ನೆಂತ ಮಾಡ್ತಾರೆ? ಅವರಿಗೆ ಗೊತ್ತಿದ್ದ ಮದ್ದು ಕೊಡ್ತಾರೆ. ಕೆಲವರ ದೇಹಕ್ಕೆ ಆಗ್ತದೆ, ಕೆಲವರಿಗೆ ಆಗುದಿಲ್ಲ. ಮದ್ದು ಆದರೂ ಆಗುದಿಲ್ಲ, ಫೀಸು ಕೊಡಲೇಬೇಕು. ಅಲ್ಲ ಶ್ರೀಧರ, ಈಗ ನೀನು ಮುಂದೆ ಎಂತ ಮಾಡ್ಬೇಕಂತಿದ್ದೀನಿ? ನೋಡ್ಬೇಕು ಮಗಳನ್ನ. ಫಿಸಿಯೋಥೆರಪಿ ಎಲ್ಲ ಮಾಡಿದ್ರೆ ಸ್ವಲ್ಪ ಸರಿ ಹೋಗ್ತಾಳಂತೆ. ಸುಮ್ಮನೆ ಅವರ ಸಮಾಧಾನಕ್ಕಷ್ಟೇ. ಇವಳು ಸ್ವಲ್ಪ ಮಾತನಾಡೋ ಹಾಗೆ ಆದ್ರೆ, ಎದ್ದು ನಡೆಯೋ ಹಾಗೆ ಆದ್ರೆ ದೇವರ ದಯ ಅನ್ಬೇಕು ಮಗಳನ್ನ. ಶ್ರೀಧರ, ನನ್ನ ಪ್ರಕಾರ ಇನ್ನು ಬೇಗ ಹೋಗುದು ಒಳ್ಳೇದು ಅಂತ. ಇದು ಇದು ಅಂದ್ರೆ ಈ ರೋಗ. ಕತೆ ಸ್ವಾರಸ್ಯ ಇಲ್ಲ ಮಾರಾಯ. ಈ ರೀತಿಯಾದವರು 7 ದಿನವೇ ಹೋಗ್ತಾರೆ, ಇಲ್ಲ ಈ ಪವಮಾನ ಶಾಂತಿ ಗೀತಿ ಹೋಮ ಮಾಡಿ ಆ ದಿನವೇ ಹೋಗುವವರು ಕೂಡ ಇದ್ದಾರೆ. ಶ್ರೀಧರ, ಮಾಬಲ, ಇದು ನೀನ ಹೇಳುದು? ಮತ್ತೆ ಅದೆಲ್ಲ ಒಂದೊಂದು ಗಡುವು ಅಂತ. ಆಗಲೂ ಹೋಗದಿದ್ರೆ ವರ್ಷ ಪೂರ್ತಿ ನವೆಯುವುದೇ. ನಿನ್ನ ಜನ್ಮಕ್ಕೆ ತಾಯಿಲ್ಲದ ಮಗುವನ್ನು ತಾಯಾಗಿ ಸಾಕಿದಕ್ಕೆ ಸಾರ್ಥಕ. ಅಷ್ಟು ಸಣ್ಣದರಿಂದ ನಮ್ಮ ಮನೆಯ ಬಿಟ್ಟಿ ಊಟದಿಂದ ಶಾಲೆಗೆ ಹೋಗುತ್ತಿರುವಾಗ ನಾನು ನಿನ್ನ ತಲೆ ಬಾಚಿದ್ದು, ಹೇಳು ಮೇಯಿಸಿದ್ದು, ಮನೆ ಮಗನಂತೆ ನೋಡಿಕೊಂಡಿದ್ದು. ಇವತ್ತು ಅದೆಲ್ಲ ಗಾಳಿಯಲ್ಲಿ ತೇಲಿ ತೇಲಿ ಹೋಯಿತು. 7 ದಿನ ಟೈಮ್ ಕೊಟ್ಟಿದ್ದಾನೆ. ನಾನಿಲ್ಲಿದ್ದರೆ ಅಷ್ಟು ದೂರದಲ್ಲಿ ನಿಂತು ಹೌದು ಮಾತಕ್ಕ ಅಲ್ಲ ಮಾತಕ್ಕ ಅಂತ ಹೇಳ್ತಾರೆ ಈ ಮಗಳ. ನನ್ನ ಸಾವು ನಿರ್ಧರಿಸಿದ್ದಾನೆ. ಏನು ಹೇಳೋದು ಇವನಿಗೆ? ದೇವರಿಗೆ ಕರುಣೆ ಇಲ್ಲ ಮಾರಾಯ. ನಿಮಗೊಂದು ಕಷ್ಟವೇ ಇಲ್ಲ. ಕಷ್ಟ ಅಂದ್ರೆ ಕಷ್ಟ ನಿನಗೇನಿಲ್ಲ. ಏನು ಇಷ್ಟಕ್ಕೆ ಮುಗಿಯಿತು ಮಾರಾಯ. ಇನ್ನೇನು ಆಗಬೇಕಿತ್ತು? ಇಷ್ಟ ಆದ್ರೆ ಸಾಕಾಗಲಿಲ್ವಾ? ನೀನು ಇಲ್ಲಿಗೆ ಯಾಕೆ ಬಂದಿ ಅಂತ ಹೇಳು. ಓ, ದೊಡ್ಡ ದೊಡ್ಡ ಮಾತಾಡಿ ಎದಾರಿಸ್ಲಿಕ್ಕೆ ಬಂದೇನೋ? ಇಷ್ಟು ದಿವಸ ಎಲ್ಲಿ ಬರ್ತಿದ್ದೆ? ಶ್ರೀಧರ, ಇಲ್ಲೇ ಹತ್ರ ಇದ್ದು ಬರ್ಲಿಲ್ಲ ಅಂತ ಬೇಸರ ಮಾಡಬೇಡ ಆಯ್ತಾ? ಸೀಮಾ ಬಲನ್ನ ಬರ್ಬೇಕಂತಿದ್ದೆ, ಕಟವಿನ ಸಮಯ ಬೇರೆ ನೋಡು. ಕೆಲ್ಸಕ್ಕೆ ಜನ ಸಿಗುದಿಲ್ಲ ಅಂತ ಮತ್ತೆ ಕಾಜರ್ಕಿನ 4 ಜನ ನಿಲ್ಲಿಸಿ ನಾನು ಇಲ್ಲಿಗೆ ಬಂದದ್ದು ಮಾರಾಯ. ಆಗ ಇಲ್ಲಿಗೆ ಬಂದದಕ್ಕೊಂದು ಸಾರ್ಥಕ ಆಯ್ತು ಮಾರಾಯ. ಇವಳನ್ನು ನೋಡಿದಾಗ ಆಯ್ತು. ನಾನು ಮುಂದಿನ ಸರ್ತಿ ಬರುವಾಗ ಇವಳು ಇದ್ದಾಳೋ ಇನ್ನು. ಏ, ಇದೆಂತಕ್ಕೆ ಮಾರ, ಇದು ಬೇಡ ಇತ್ತಲ್ಲ ಮಾರ. ಹಾ, ಕೊಡಿ ಕೊಡಿ. ನಿಮಗೆ ಯಾಕಿದೆ ಸರ? ಅಲ್ಲ ವಿಶಾಲಕ್ಕ, ಒಂದಕ್ಕ ನೀವೇ ಕೊಟ್ರ? ನಂಗೆಂತಕ್ಕ, ನೀ ಕೊಟ್ಟಿಲ್ಲ, ಅದು ಧಾರಾಳ ಸಾಕು. ಏ, ಅವ್ನಿಗೆ ಇನ್ನೊಂದು ಲೋಟ ತಂದು ಕೊಡು. ಇಲ್ಲದ್ರೆ ಚಾದ ತಪ್ಪಲಿ ಅಂತ ನನ್ನ ಮಂಡಿಗೆ ಸುರಿ. ಅವರಿಗೆ ಈಗ ಮದ್ದು ಕೊಟ್ಟದಷ್ಟೇ ಅಲ್ವಾ, ಸ್ವಲ್ಪ ಹೊತ್ತು ಬಿಟ್ಟು ಕೊಡ್ತೇನೆ. ಆಯ್ತಾಯ್ತು. ಓ, ಲೋಟ ಇಟ್ಟದ? ಏನೋ ಒಳ್ಳೆ ಬುದ್ಧಿ ಬಂದು ಕಾಲಿಡಲಿಕ್ಕೆ ಬಂದದ್ದು ಅಂತ ಅನ್ಸಿಕೊಂಡೆ. ಶ್ರೀಧರ, ಬೇಸರ ಆಗ್ತದೆ ಮಾರಾಯ. ಇವಳು ಒಂದು ಸಾರು ಮಾಡ್ತಿದ್ಲು, ಅದರ ಪರಿಮಳ ಇಡೀ ಊರಿಗೆ ಹೋಗ್ತಿತ್ತ. ಒಂದು ಪಲ್ಯ ಮಾಡಿದ್ಲು ಮಾರಾಯ, ಒಂದು ದಿನಂಟಲ್ಲ, ಒಂದು ಪಾತ್ರೆ ಪಲ್ಯವನ್ನು ನಾನು ಒಬ್ಬನೇ ತಿಂದು ಮುಗಿತಿದ್ದ. ಸಮವಾಯ್ತಿತ್ತು. ಇನ್ನು ಮಂದಕ್ಕನ ಕೈ ರುಚಿ ಅಡಿಗೆಯನ್ನು ಯಾವಾಗ ತಿಂತೇನ ದೇವರಿಗೆ ಗೊತ್ತು ಮಾರಾಯ. ತಿನ್ಲಿಕ್ಕೆ ಅಂತಲೇ ಹುಟ್ಟಿದ ಕಾಡು ಅಂದಿ. ಆಯ್ತು, ನಾನು ಹೊರಡ್ಲಾ? ಸರಿ ಮಗಳ. ಹೋಗ, ಇಲ್ಲಿ ಎಂತ ಮಾಡ್ತಿ? ನಾನು ಬರ್ತೇನೆ, ಹಾಗೆ 1000 ಕೆಲಸ ಉಂಟು ಮಾರಾಯ. ಮತ್ತೆ ಅದು ಮಾರ, ನನಗೆ ವಿಶೇಷ ಅಲ್ಲ. ಒಂದ ಕಡೆ ಗುಪ್ತ ದಿಕ್ಕಿದ್ದ ಆಗ ಬಂದಿಲ್ಲಿಗೆ ನಾನು. ಆಯ್ತು, ಆಗುತ್ತೇನೆ, ಬರ್ತೇನೆ. ಮತ್ತೆ ಎಂತಾದ್ರೂ ನನಗೆ ಕಾಲ್ ಮಾಡಿ. ಕಾಲ್ ಮಾಡಿ, ಕಾಲ್ ತೆಗಿದಿದ್ರೆ ಮೆಸೇಜ್ ಆಗ್ತದೆ. ಸರಿ, ನಾನು ಬರ್ತೇನೆ. ಆಯ್ತಾ? ಯಾವ ಮೆಸೇಜ್ ನಾನು ಬರ್ತೇನೆ, ಗೊತ್ತಾಯ್ತಲ್ಲ? ಆಯ್ತು, ಸರಿ, ನಾನು ಬರ್ತೇನೆ. ಏನು ಯೋಚನೆ ಮಾಡಬೇಡ. ಹೌದು ಶ್ರೀಧರ, ಹತ್ತು ನಿದ್ದೆ ಬಂದಂತ ಅನಿಸುತ್ತಿದೆ.
ಈ ಮನುಷ್ಯರ ಸಂಬಂಧ ನೀರುಳ್ಳಿದ್ದಾಗೆ, ಸಿಪ್ಪೆ ತೆಗಿತ ತೆಗಿತ ಕಣ್ಣೀರು ಬರುತ್ತಲೇ ಇರುತ್ತದೆ. ಅಷ್ಟು ದಿನ ಅಷ್ಟು ಗೌರವ ಕೊಟ್ಟು ಮಾತನಾಡುತ್ತಿದ್ದ ನಮ್ಮ ಮೊಬೈಲ್ ಬಂದಂತ ಅಷ್ಟು ಖುಷಿ ಪಟ್ಟರೆ ಈಗ ಅವನು ಮುಖ ನೋಡುವ ವಾಕರಿಗೆ ಬರುತ್ತದೆ. ಓ ಶ್ರೀಧರ, ನೀನು ಮತ್ತೆ ಮಂದಿಯನ್ನು ಕತ್ತೆ ಮಾಡವ? ಈ ಮಂದಕ್ಕನ ಮಂಡಿ ವಿಷಯದಲ್ಲಿ ನನ್ನ ಕೊಟ್ಟೆ ಇಲ್ಲೇ ಬಾಕಿಯ ಬರ್ತೇನೆ. ಆಮೇಲೆ ಕಾಲ್ ಮಾಡು. ಮರಿಬೇಡ ಆಯ್ತಾ? ನನಗೆ ಹೇಳು. ಪರವಾಗಿಲ್ಲ, ನೀನ್ ಹೇಗಿದ್ದಿ? ನಿಲ್ಲು ನಿಲ್ಲು. ಒಬ್ನೇ ಬಂದ್ಯಾ? ಸರಿ, ಹೌದಾ? ಅಯ್ಯೋ. ನೀನ್ ಕೂತ್ಕೋ. ಸರಿ, ಏನು ವಿಷಯ? ವಿಶಾಲಕ್ಕ, ವಿಷಯ ಹೇಳಿಕೆ ತುಂಬಾ ಉಂಟು. ನೀವು ಒಳಗಡೆ ಹೋಗಬೇಡಿ, ಕುಡಿಯಲು ಏನು ಬೇಡ, ನೀವು ಬರ್ತೇನಂತ ಗ್ಯಾರಂಟಿ ಕೊಡಿ, ಅಷ್ಟು ಸಾಕು. ಆಯ್ತು ಮಾರಾಯ್ತಿ, ಬರ ಬಂದು ಕೂತ್ಕೋ. ಎಲ್ಲಿಗೆ ಬರ್ಬೇಕು? ಯಾವಾಗ ಹೇಳು? ಅದೇ ಒಬ್ರು ನೋಡ್ಲಿಕ್ಕೆ ಬರ್ತಿದ್ದಾರೆ. ಅವರು ಎಮ್ಮೆ ಆಗಿದೆ, ನಾಡಿದ್ದು 25ಕ್ಕೆ. ಶ್ರೀಧರಣ್ಣ ಇದ್ರೆ ನನಗೂ ಒಂದು ಸ್ವಲ್ಪ ಧೈರ್ಯ. ನನಗೂ ನನ್ನವರಂತ ಬೇರೆ ಯಾರಿದ್ದಾರೆ? ಅಯ್ಯೋ, ಕೂತ್ಕೋ. ನಾನು ಇವರ ಹತ್ರ ಒಂದು ಮಾತು ಕೇಳಿ ನೋಡ್ತೇನೆ. ಸರಿ. ನೋಡಿ ಬಂತಲ್ಲ. ಓ, ನಮಸ್ತೆ ನಮಸ್ತೆ, ಬನ್ನಿ ಬನ್ನಿ. ಅವರತ್ರ ಅಂತ ಕೇಳುದು? ಅವರಿಗೆ ನಾನೆಂದರೆ ಅಷ್ಟು ಪ್ರೀತಿ. ದಾರಿಯಲ್ಲಿ ಒಂದು ಗಳಿಗೆ ಸಿಕ್ಕಿದ್ರು ಏನು ಎಂತಂತ ಕೇಳದೆ ಮುಂದೆ ಹೋದರೆ ಹೇಳಿ, ಅವರನ್ನು ಕರೆದುಕೊಂಡು ಬನ್ನಿ. ಬಂದವರು ಕೇಳಿದ್ರೆ ಅಣ್ಣತ್ತಿಗೆ ಅಂತ ಹೇಳ್ತೇನೆ. ನೀವಲ್ಲ ಎಂದ ಬಿಡುವಿರಾ? ಹೌದು, ಇವಳು ಹೇಳಿದ್ದು ಅಂತ ಹೇಳಿದ್ರೆ ಶ್ರೀಧರ ಓಡಿಕೊಂಡು ಬರ್ತಾನೆ. ನೋಡಿಗಳು ಮಾತಾಡುವುದು ನೋಡ, ಶ್ರೀಧರಗಳು ಕಿಸೆಯಲ್ಲಿ ಇರುವಾಗ ಮಾತಾಡ್ತಾನೆ. ಹೌದು ಅಲ್ಲ, ತಾನು ಏನು, ತನ್ನ ಇರಸ್ತಿಗೆ ಏನು, ಎಂತಾದರೂ ಪರಿಜ್ಞಾನ ಉಂಟೆ ಇದಕ್ಕೆ? ಆಯ್ತು, ಹಾಗಿದ್ರೆ ನೀವೇ ಹೇಳಿ. ಆಯ್ತು, ನಾನೇ ಹೇಳ್ತೇನೆ. ಅಮ್ಮ ವಿಶಾಲ, ಶ್ರೀಧರನಿಗೆ ಹೇಳು, ನಾನು ಹೇಳಿದೆ ಅಂತ ಹೇಳು. ಇಬ್ಬರು ಬನ್ನಿ, ಏನಾದ್ರೂ ಇದಕ್ಕೊಂದು ಮದುವೆಗಿದ್ವೆ ಅಂತ ಇತ್ಯರ್ಥ ಆಗ್ತದ ನೋಡುವ. ಸರಿ, ಇವರ ಹತ್ರ ಹೇಳ್ತೀನಿ. ನೋಡಿ ವಿಶಾಲಕ್ಕ, ಎಲ್ಲ ಇವರು ಮಾತಾಡಿದಾಗೆ ಪೋಸು ಕೊಡುವುದು. ಮತ್ತೆ ಯಾರು ಮಾಡಿದ್ದ? ಹೌದು ವಿಶಾಲಕ್ಕ, ಇವರಿಗೆ ನನ್ನನ್ನು ಮದುವೆ ಮಾಡಿ ಕಳಿಸ್ಲಿಕ್ಕೆ ಮನಸ್ಸಿಲ್ಲ. ನಾನು ಹೋದರೆ ನನ್ನ ಹಾಗೆ ಕತ್ತೆ ಕೆಲಸ ಮಾಡುವವರು ಯಾರು ಸಿಗುದಿಲ್ಲ ಅಂತ ಗಟ್ಟಿ ಗೊತ್ತು ಇವರಿಗೆ. ನನ್ನ ಒತ್ತಾಯಕ್ಕೆ 3 ಸಲ ಪೇಪರಿಗೆ ಹಾಕಿಸಿದ್ರು ಬರಬೇಕಾಗಿದೆ ಅಂತ. ನಂಬರ್ ಕೊಟ್ಟದ್ದು ಇವರದ್ದೇ. ಯಾರು ಪ್ರಸ್ತಾಪ ಮಾಡಿದ್ರು ಇವರಿಗೆ ಬೇಕಾದ ಉತ್ತರವನ್ನೇ ಕೊಟ್ಟು ಕೂತದ್ದಿವರು. ಬಂದದ್ದೆಲ್ಲ ಅಲ್ಲಿಗೆ ಕಟ್. ಅದಕ್ಕೆ ಈ ಸಲ ನನ್ನ ನಂಬರ್ ಕೊಟ್ಟೆ. ನೋಡಿ ಬರ್ಲಿಲ್ವಾ ಈಗ? ಅದು ಮಾತಿನ ಗಜಾಲಿ. ಮರದ ಬಾಯಾಗಿದ್ದರೆ ಇಷ್ಟೊತ್ತಿಗೆ ಒಡೆದೇ ಹೋಗುತ್ತೆ. ನೀವು ಬನ್ನಿ ವಿಶಾಲಕ್ಕೆ. ಈ ಹುಡುಗ ನನ್ನ ಕಡೆತನಕ ನೋಡಿಕೊಂಡ್ರೆ ಸಂಬಳ ಅಲ್ಲದ ಆಸ್ತಿಲಿ 30 ಸೆಂಟ್ಸ್ ಬರೆದು ಕೊಡ್ತೇನೆ ಅಂತ ನಾನು ಕೆಲಸಕ್ಕೆ ಸೇರುವಾಗ ಹೇಳಿತ್ತು. ಈಗದ ಸುದ್ದಿ ಎತ್ತುದಿಲ್ಲ. ನೋಡಿ ನನಗೆ ಗೊತ್ತಿದೆ, ಒಳ್ಳೆದ್ರಲ್ಲಿ ಕೊಡಿಸಿದ್ರೆ ಕೋರ್ಟಿಗೆ ಹಾಕ್ತೇನೆ. ಹಾಕ, ಕೋರ್ಟಿಗೆ ಹಾಕು. ಹೋಗು ಈಗಲೇ, ಹೇಗೆ ಗೆದ್ದು ನೋಡುವ. ಅಯ್ಯೋ, ನೋಡಿದ್ದೀರಾ ಅದರ ಕಿವಿಯೆಲ್ಲ ಇಲ್ಲಿಯೇ. ಹೌದು, ನಾನೇನಾದ್ರು ಸುಳ್ಳು ಹೇಳ್ತಾ? ಜಾಗ ಕೊಡ್ತೇನೆ ಅಂತ ಕರೆದುಕೊಂಡು ಬಂದ್ರಿ, ಕೊಟ್ರ ಜಾಗ ಏನು ಕಟ್ಟ ಮೇಲೆ ಬರೆದು ಕೊಡ್ತೀರಾ? ನಾನು ಸತ್ಯವಂತಳಾಗಿದ್ದಕ್ಕೆ ಆಯ್ತು. ಎಲ್ಲಿಯಾದ್ರೂ ಪಾತ್ರೆ ಪರಡಿ ಟ್ರಂಕು ಮಾರಿ ತಿನ್ನುವಳಾಗಿದ್ದರೆ ಇನ್ನಾದ್ರೂ ಬುದ್ಧಿ ಬರಲಿ. ನಾನಂತೂ ಹೊರಟು ಹೋಗುವವಳೆ. ಹೋಗು ಹೋಗು, ಯಾರು ನಿಲ್ಲಿಸಿದ್ದಾರೆ? ನೀನು ಹೋಗಿಕೋ, ಮತ್ತೆ ನೋಡಿಕೊಳ್ಳುವ. ಸರ್ತ ಒಂದೊತ್ತು ಕೂಲಿಗೂ ಗೊತ್ತಿಲ್ಲ ಅಂತಲ್ಲಿದು ನನ್ನೆದುರು ಬಗಳುತ್ತದೆ. ಹೋದರೆ ನನಗಿಂತ ಲಾಯಕಾಗಿ ನೋಡಿಕೊಳ್ಳುವ ಜನ ಸಿಗಲಿ, ಅದನ್ನು ಆಲೋಚನೆ ಮಾಡಿ. ಇವರೊಡನೆ ಮಾತನಾಡುವವರಿಗೆ ತಲೆ ಸರಿ ಇಲ್ಲ. ಅಂದ ಹಾಗೆ ವಿಶಾಲಕ್ಕ, ನೀವು ನಾಡಿದ್ದು ಬರ್ತೀರಲ್ವಾ? ನೋಡು ಗೀತಾ, ನೀನು ಬೇಸರ ಮಾಡಬೇಡ. ನಾನು ಖಂಡಿತ ಪ್ರಯತ್ನ ಮಾಡ್ತೇನೆ. ಆದ್ರೆ ನಮ್ಮ ಅತ್ತೆಯವ್ರಿಗೆ ಹುಷಾರಿಲ್ಲ. ಅಯ್ಯೋ, ಏನಾಗಿದೆ? ಹೋದ ವಾರ ಮಲಗಿದಲ್ಲಿಯೇ ಪಾರ್ಶ್ವವಾಯು, ಸಿವಿಲಿಯರ್ ಸ್ಟ್ರೋಕ್. ಈಗ ನಾನೇ ನೋಡ್ಕೊಳ್ಳೋದು. ಅಯ್ಯೋ ದೇವ್ರೆ, ಚೆನ್ನಾಗಿದ್ರಲ್ಲ. ಹಲೋ ಮುದುಕಪ್ಪ, ಕೇಳಿಸ್ಕೊಂಡ್ರ? ಇವರೊತ್ತಿಗೆ ಕೈಕಾಲು ಬಿದ್ದೋಗಿದಂತೆ. ಪಾಪ, ನಾನು ಅದೇ ಕೇಳ್ಬೇಕು ಅಂತ ಇದ್ದೆ. ನಿನ್ನ ಅತ್ತೆಯಲ್ಲಿ ಕಾಣಿಸ್ತಾ
ಕಡೆ ಇದ್ರೆ ಒಳ್ಳೇದು. ನನ್ನ ಕೇಳಿದ್ರೆ ಅವರನ್ನ ಇದೇ ಕಡೆಗೆ ಶಿಫ್ಟ್ ಮಾಡಿ. ಹಾ ಹೌದು ವಿಶಾಲಕ್ಕ. ಸರಿ, ಇವಾಗ ಬಂದ ಮೇಲೆ ಹೇಳ್ತೀನಿ. ನೋಡಿದ್ರ ಇನ್ನು ವಿಶಾಲಕ್ಕನಿಗೆ ಎಷ್ಟು ಕಷ್ಟ. ಬಿದ್ದೋರಿಗೆ ಇದ್ದೋರ ಕಷ್ಟ ಗೊತ್ತಾಗುವುದಿಲ್ಲಂತೆ. ಬಿದ್ದೋರ ಕಷ್ಟ ಬಿದ್ದೋರಿಗೆ ಗೊತ್ತು. ನೀನು ನಾನು ಬೀಳೋದನ್ನೇ ಕಾಯ್ತಾ ಇರೋ ಆಗಿದೆ. ನೀವು ಯಾರನ್ನಾರು ಬೀಳ್ಸೋರು. ವಿಶಾಲಕ್ಕ, ನಾನು ಒಮ್ಮೆ ಅವರನ್ನ ನೋಡಿ ಬರ್ತೇನೆ. ಸರಿ ಬಾ. ಯಾರಿಗೆ ಯಾರಿದ್ದಾರೆ? ವೃದ್ಧಾಪ್ಯ ಒಂದು ಅನಿವಾರ್ಯ ಅತಿಥಿ. ನನ್ನ ಬದುಕಿಗೆ ಬಂದಾಗಿದೆ. ಪ್ರೀತಿಯಿಂದ ಒಳಗೆ ಕರ್ತಿದ್ದೀನಿ. ಆದ್ರೆ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳದಷ್ಟು. ದೇಹ ಸಹಕಾರ ಮಾಡದಿದ್ರೆ ಎಷ್ಟು ಕಷ್ಟ. ನಾಳೆ ನಾನೂ ಬಿದ್ರು ನೀವು ಬಿದ್ರು ಹೀಗೆ ನೋಡ್ಕೊಳ್ಳೋರು 4 ದಿನ. ಆಮೇಲೆ ಅವರಿಗೂ ಒಂಥರ ಹೇಸಿಗೆ ಹಾಗೆ ಆಗುತ್ತೆ. ಎಷ್ಟೆಂದ್ರೂ ಅವರಿಗೂ ಅವರದ್ದೇ ಆದ ಬದುಕು. ದೇವ್ರೇ, ನನ್ನ ಕೊನೆ ಕಾಲಕ್ಕೆ ಒಂದೇ ಸಲಕ್ಕೆ ಕರ್ಕೊಂಡು ಹೋಗು. ಹೀಗೆ ಬೇಡ, ಹೀಗೆ ಬೇಡ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಿನ ಗುಳ್ಳೆ ನಿಜವಲ್ಲ ಹರಿಯೇ. ಮುರುಕಲು ಮನೆಗೆ ಏನಿದೆ ಮೌಲ್ಯ? ದೂರದ ದಾರಿ ಪಯಣದ ಕೊನೆಗೆ ಮುಳುಗಿದ ಸೂರ್ಯ, ಹಾಯಿ ಹರಿದ ದೋಣಿ, ರೆಕ್ಕೆ ಮುರಿದ ಹಕ್ಕಿ, ಬದುಕುವಷ್ಟು ಸಮಯ ಸಾವಿನ ಕನವರಿಕೆ. ಸಾವು ಬರುವವರೆಗೂ ಬದುಕಿನವರೆಗೆ ನಿರೀಕ್ಷೆ. ಆ ಒಂದು ಕಾಫಿ ಮಾಡು. ಹಾ, ಈಗ ತಂದೆ. ಛೇ, ಈ ಮಾಣಿಗೆ ಎಷ್ಟು ಕಾಲ್ ಮಾಡಿದ್ರು ಕನೆಕ್ಟ್ ಆಗೋದಿಲ್ಲ. ನಾಳೆ ಮತ್ತೆ ಟ್ರೈ ಮಾಡ್ತೇನೆ. ನನಗೆ ಆಫೀಸ್ನಲ್ಲಿ ಸಿಕ್ಕಾಪಟ್ಟೆ ವರ್ಕ್ಲೋಡ್. ಹಾಗೆ ಮುಂಬೈ ಬ್ರಾಂಚಿಗೆ ಅರ್ಜಿ ಕೊಟ್ಟು ಬಂದೆ. ಆಮೇಲೆ ಮತ್ತೆ ನೀವು ಮುಂಬೈಗೆ ಹೋದ್ರೆ ನಾನು? ಅಯ್ಯೋ, ಅದಿನ್ನು ಕನ್ಫರ್ಮ್ ಆಗಿಲ್ಲ, ನೋಡ್ಬೇಕು. ಮ್ಯಾನೇಜರ್ ಹತ್ರ ಸ್ವಲ್ಪ ರೆಕಮೆಂಡ್ ಮಾಡೋಕೆ ಹೇಳಿದೆ. ಈಗಿನ ಮ್ಯಾನೇಜರ್ ಪರವಾಗಿಲ್ಲ, ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿದ್ರು. ನೋಡೋಣ ಏನಾಗುತ್ತೆ ಅಂತ. ಹೋಗುವಾಗ ಇನ್ನೊಂದು ಬಿಟ್ಟು ಹೋಗ್ತೀನ? ಸರಿ, ಟ್ರಾನ್ಸ್ಫರ್ ಆದ್ರೆ ಯಾವಾಗ ಆಗ್ಬೋದು? ಗೊತ್ತಿಲ್ಲ, ನೋಡ್ಬೇಕು. ಬರೋ ವರ್ಷ ಕನ್ಸಿಡರ್ ಆದ್ರೂ ಆಗ್ಬೋದು. ಈತ ಬಂದಿದ್ಲು. ಯಾರು? ನಮ್ಮ ಗಿರಿಜಾತೆ ತಂಗಿ ಮಗಳು. ಓ, ಏನಂತ ವಿಷಯ? ಅವಳಿಗೆ ಮದುವೆ ಫಿಕ್ಸ್ ಆಗೋದ್ರಲ್ಲಿದೆ. ನಾಡ್ದು 25ಕ್ಕೆ ಅವಳನ್ನು ನೋಡೋಕೆ ಗಂಡಿನ ಕಡೆಯವರು ಬರ್ತಾರಂತೆ. ಹಾಗೆ ನಾವಿದ್ರೆ ಚೆನ್ನಾಗಿರುತ್ತೆ ಅಂತ ಕರೆಯೋಕೆ ಬಂದಿದ್ದು. ಅವರು ಇದ್ರ ಬ್ರಾಹ್ಮಣಯ್ಯನವರು? ಇದ್ರು. ನಿಮ್ಮನ್ನು ಬರೋದಕ್ಕೆ ಹೇಳಿದ್ರು. ನಾನು ಕರ್ತೆ ಅಂತ ಹೇಳು ಅಂದ್ರು. ಅವರಿಗೆ ಬೇರೆ ಕೆಲಸ ಇಲ್ಲ. ಅವರದ್ದು ಏನಂತಲೇ ಗೊತ್ತಾಗ್ತಿಲ್ಲ. ಆ ರಾಮಣ್ಣಯ್ಯನವರಿಗೆ ಗೀತಾಳ ಮದುವೆ ಮಾಡ್ಲಿಕ್ಕೆ ಇಷ್ಟ ಇದೆಯೋ ಇಲ್ವೋ ಒಂದು ಗೊತ್ತಾಗ್ತಿಲ್ಲ. ಏನಿಲ್ಲ, ಇವಳು ಹೋದ್ರೆ ಅವರಿಗೆ ಬೇಯಿಸಿ ಹಾಕಕ್ಕೆ ಜನ ಇಲ್ಲ ಅಷ್ಟೇ. ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನಂತೂ ಬರೋದಿಲ್ಲ. ನೀನು ಬೇಕಾದ್ರೆ ಹೋಗು. ಹೌದೌದು, ನಾನು ಇಲ್ಲಿ ಮನೆ ಬಿಟ್ಟು ಹೋಗ್ತೇನೆ. ಅಮ್ಮನ ವಿಷಯ ಹೇಳೋಕ್ಕಿಂತ ಮುಂದೆ ಕಾಲ್ ಮಾಡಿದ್ದಲ್ಲ ಶಾರದಾಗೆ. ನಾನು ಟ್ರೈ ಮಾಡಿದೆ, ತೆಗಿಲೇ ಇಲ್ಲ. ವಾಪಸ್ಸು ಕಾಲ್ ಮಾಡ್ಲಿಲ್ಲ. ನಂಗೂ ಮಾಡ್ಲಿಲ್ಲ. ಆದ್ರೆ ಮೆಸೇಜ್ ಕಳ್ಸಿದ್ದಾಳೆ, ನಾಳೆ ಬರ್ತಿದ್ದಾಳಂತೆ. ಒಳ್ಳೇದಾಯ್ತು. ಹೇಗಿದ್ದಾಳೆ ಈಗ ಅಮ್ಮ? ಏನು ಗೊತ್ತಾಗ್ತಿಲ್ಲ. ಈಗ ಗಂಜಿ ತಿನ್ನಿಸಿ ಮದ್ದು ಕೊಟ್ಟದಷ್ಟೇ, ಇನ್ನು ಎಬ್ಬಿಸ್ಬೇಡಿ. ಸುಮ್ಮನೆ ಮಲಗಿದ್ದೇನೆ ಅಷ್ಟೇ, ಇನ್ನೇನು ಮಾಡುದು ಹೇಳು? ಅಕ್ಕ, ಅಮ್ಮ ಮಲಗಿಲ್ಲ, ಕಣ್ಣು ಬಿಟ್ಟು ನೋಡ್ತಾ ಇದ್ದಾಳೆ. ಹೇಳೋಕೆ ಮರ್ತೋಯ್ತು. ಅಮ್ಮ, ಶಾರದೆ ಬರ್ತಿದ್ದಾಳಂತೆ. ನಾಳೆ ಮೆಸೇಜ್ ಬಂದಿದೆ. ಹೀಗೆ ಹೀಗಾಯ್ತು ಅಂತ ತಿಳಿದು ಅವಳು ಮುಟ್ಟು ಹೋದಂತ ಆಯ್ತು ಅಂತ ಹೇಳಿದ್ದಾಳಮ್ಮ. ನೋಡು, ನಿನ್ನ ಮಗಳು ಬರ್ತಿದ್ದಾಳೆ ಶಾರದೆ, ನಾಳೆ ಬರ್ತಿದ್ದಾಳಮ್ಮ. ಆಯ್ತು, ಗೊತ್ತಾಯ್ತು. ಅವಳಿಗೆ ಶಾವಿಗೆ ಪತ್ರೊಡೆ ಅಂದರೆ ಪ್ರಾಣ. ಇನ್ನು ನಾನು ಅದನ್ನು ಮಾಡುವುದುಂಟೆ, ಅವಳು ತಿನ್ನುವುದುಂಟೆ. ನಾಳೆ ಬರ್ತಿದ್ದಾಳಂತೆ, ನೋಡು ಮೆಸೇಜ್ ನೋಡು. ಆಯ್ತು, ಗೊತ್ತಾಯ್ತು ಮಾರಯ್ಯ. ಅಂದಾಗೆ ಅವಳ ಗಂಡ ಬರುದಿಲ್ವಾ?
ಸುಮ್ಮನೆ ಅಳುತ್ತಾಳಪ್ಪ. ಮಗಳು ಬರ್ತಾಳಂತ ಖುಷಿಯ ಕಣ್ಣೀರಿರಬೇಕು. ಶಾರದತ್ತಿಗೆ ಅಂದರೆ ಸೈ ಅಲ್ಲವತ್ತೆಗೆ. ಬಂದಲ್ಲ ಬಾರಿ ಮನಃಶಾಸ್ತ್ರ ತಿಳಿದವಳು. ಏನಂತೆ? ಶಾರದತ್ತಿಗೆ ಬರ್ತಾರಂತ ಖುಷಿಯಾಗಿದೆ ಅಲ್ಲವೇ? ನಿನ್ನ ತಲೆಬುರುಡಿ ಕಾಯಿ. ಹಾ ಬಂದೆ. ನಾಳೆಯವರೆಗೆ ಕಾಯಬೇಕಲ್ಲ ನನ್ನ ಶಾರದೆ ಬರಲಿಕ್ಕೆ. ಅವಳನ್ನು ಹೆತ್ತು ಸಾಕಿದ ಕಷ್ಟವೆಲ್ಲ ನೆನಪಾಗುತ್ತಿದೆ. ಸರಿಯಾಗಿ 8 ದಿನ ನೋವು ಕೊಟ್ಟು ಇನ್ನೇನು ಆಸ್ಪತ್ರೆ ಸೇರಿ ಹೊಟ್ಟೆ ಕೊಯ್ಸೋಣ ಅಂತ ಹೋದಾಗ ಹೊಟ್ಟೆ ಕೊಯ್ಸದೆ ಹೊರ ಬಂದಳು ನನ್ನ ಶಾರದೆ. ಎಲ್ಲ ಮೊನ್ನೆ ಮೊನ್ನೆ ನಡೆದಂತಿದೆ. ಶಾರದೆ ಇಲ್ಲಿ ಆಟ ಮಾಡಿದ್ದು, ಬೆಳೆದದ್ದು, ದೊಡ್ಡವಳಾದದ್ದು ಎಲ್ಲ ಕಣ್ಣ ಮುಂದೆ ಹಾದು ಹೋಗುತ್ತಿದೆ. ಅವಳು ಬಂದರೆ ಗಳಗಳ ಮಾತು, ಮಾತಿಗಿಂತ ಮುಂಚೆ ನಗು. ಅದು ಏನು ಅಷ್ಟೊಂದು ಮಾತು ಕಟ್ಟಿಕೊಂಡು ಬರುತ್ತಾಳ. ಅವಳು ಬಂದರೆ ನಮಗೂ ಬೇಕಾದಷ್ಟು ಮಾತು. ಇನ್ನೂ ಬೇಸರವಿಲ್ಲ. ಚಿಕ್ಕಂದಿನಲ್ಲಿ ಕಲಿತ ಗೋವಿನ ಹಾಡೊಂದು ನೆನಪಾಗುತ್ತಿದೆ. ಹೆಬ್ಬುಲಿಯ ಬಾಯನ್ನು ಹೊಗುವೆನು, ಇಬ್ಬರಾರನ ತೀರಿಂದೆಂದು ತಪ್ಪಿಕೊಂಡು ಶಾರದೆ, ನನ್ನ ಶಾರದೆ ಬರುತ್ತಿದ್ದಾಳೆ. ಏನಮ್ಮ? ಮಕ್ಕಳಲ್ಲಿ ಅಂತ ಕೇಳು ಮಾರಯ್ಯ. ಬಹುಶಃ ಮಕ್ಕಳನ್ನು ಕೇಳ್ತಾ ಇಡು. ಮಕ್ಕಳ ಅವರನ್ನು ಬಿಟ್ಟು ಬಂದೆನಮ್ಮ. ಈಗ ಪರೀಕ್ಷೆ ಟೈಮ್ ಅಲ್ವಾ, ಅದಕ್ಕೆ. ಗಂಡ ಭಾವ ಬರ್ಲಿಲ್ವಾ? ಅವರು ಹೇಗೆ ಬರುವುದು? ರಜೆ ಸಿಗುವ ದಿನವೇನು? ಈಗ ಪ್ರಮೋಷನ್ ಬೇರೆ ಆಗಿದೆ. ಹೆವಿ ವರ್ಕ್. ನನ್ನನ್ನು ಕಲಿಸಿದೆ ಕಷ್ಟದಲ್ಲಿ. ಆಯ್ತು, ನೀನಾದರೂ ಬಂದಿಯಲ್ಲ, ಖುಷಿಯಾಯ್ತು. ನೀನು ಬರುತ್ತಿ ಅಂದಾಗ ಎಷ್ಟು ಖುಷಿಯಾಯ್ತು ಎನ್ನುತ್ತಿ. ಮನಸ್ಸಿನಲ್ಲಿ 100 ಬಾರಿ ಬಾಗಿಲಿನಿಂದ ಒಳಗೆ, ಒಳಗಿನಿಂದ ಬಾಗಿಲಿಗೆ ತಿರುಗುತ್ತಲೇ ಇತ್ತು. ಏನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಿದ್ದಾಳೆ, ಒಂದಕ್ಷರವೂ ಅರ್ಥ ಆಗಲ್ಲ. ನಾವು ಕೂಡ ಹಾಗೆ. ಅಂದಾಜಿಗೆ ಇವಳು ಹೀಗೆ ಹೇಳಿರಬೇಕು ಎಂದು ಎನಿಸುವುದಷ್ಟೇ. ಅಮ್ಮನಿಗೆ ಹೀಗಾಗುದಂದ್ರೆ ಏನು ಶ್ರೀಧರಣ್ಣ? ಅತ್ತಿಗೆ, ಒಳಗೆ ಬನ್ನಿ, ಟಿಫಿನ್ ಮಾಡಿ, ಆಮೇಲೆ ಅಮ್ಮನ ಹತ್ರ ಸಾವಕಾಶವಾಗಿ ಮಾತಾಡಿ. ಸರಿ.
ಶಾರದೆ ತುಂಬಾ ಭಾವಜೀವಿ. ದುಃಖ ತಡಿಲಿಕ್ಕೆ ಆಗದೆ ಒಳಗೆ ಹೋದ್ಲು. ಅಡುಗೆ ಮನೆಯಿಂದ ಏನು ಗುಸುಗುಸು ಕೇಳಿಸ್ತಾ ಇದೆ? ಇಲ್ಲ ಇಲ್ಲ, ಮಾತುವಿನ ನಡುವೆ ನಗುವುದು ಅವಳಿಗೆ ಹವ್ಯಾಸ. ನಗು ಸುರುಳಿ ಸುರುಳಿಯಾಗಿ ಕೇಳಿಸ್ತಾ ಇದೆ. ಅವಳ ಅಮ್ಮ ಇಲ್ಲಿಗೆ ಬಿದ್ದಿರುವಾಗ ಅವಳಿಗೆ ನಗಲು ಮನಸ್ಸಾದರೆ ಹೇಗೆ ಬಂತು? ಅಮ್ಮ ಅಂದರೆ ಪ್ರಾಣ ಎಂದಿದ್ದ ಶಾರದೆಯ ಅಮ್ಮ ಇಲ್ಲಿ ಹೀಗೆ ನಿಸ್ತೇಜಿತಳಾಗಿ ಬಿದ್ದಿರುವಾಗ ಅವನ ನಗಲು ಹೇಗೆ ಸಾಧ್ಯ? ರಗಳೆ ರಗಳೆ. ಪಾಯಸ ಏನು ವಿಶೇಷ? ನಿಮಗೆ ಅತ್ತಿಗೆಗೆ ಇಷ್ಟ ಅಂತ ದಿಢೀರ್ ಪಾಯಸ ಮಾಡಿದ್ದೇನೆ. ಸ್ವಲ್ಪ ಟೇಸ್ಟ್ ಮಾಡಿ. ಮಾಡಿ. ಸಾಕು, ಉತ್ತರ ಹೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ. ಬೇಡ ಬೇಡ ಅಂದರೂ ಕಣ್ಣೀರು ಸುರಿಯುತ್ತಲೇ ಇದೆ. ಅಮ್ಮ, ಪಾಯಸ ಸ್ವಲ್ಪ ಬಿಟ್ಟೆ ಅಂತಲ್ಲ, ಏಕೆ? ಅತ್ತಿಗೆ ಹೇಳಿದರು ನಿನಗೆ ಇಷ್ಟ ಅಂತ ಪಾಯಸ ಮಾಡಿಸಿದ್ದು, ನೀನೇ ತಿನ್ನದಿದ್ದರೆ. ಅತ್ತಿಗೆ, ಪಾಯಸ ನಿಮಗೂ ಇಷ್ಟ ಅಲ್ವಾ? ಅವರ ಪರವಾಗಿ ನೀವೇ ತಿನ್ನಿ. ನೀವು ತಿಂದರೆ ಅವರು ತಿಂದ ಹಾಗೆ. ಅದು ಹೌದೇನೆ. ಅತ್ತಿಗೆ, ನಾನು ಅಮ್ಮನೊಟ್ಟಿಗೆ ಸ್ವಲ್ಪ ಹೊತ್ತು ಮಲಗ್ತೇನೆ. ಅಮ್ಮನ ಮಡಿಲಲ್ಲಿ ಸ್ವಲ್ಪ ಹೊತ್ತು ಇರ್ತೇನೆ. ಹೇಗೂ ಜರ್ನಿ ಟಯರ್ಡ್ ಆಗಿದ್ದಲ್ವಾ? ಆಯ್ತು ಅತ್ತಿಗೆ. ಅಮ್ಮ, ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ, ಇಲ್ಲೇ ನಿನ್ನ ಪಕ್ಕದಲ್ಲಿ. ಗಟ್ಟಿ ನಿದ್ರೆಯಾ? ನನಗೆ ಏನೇನೋ ಹೇಳಲಿಕ್ಕಿತ್ತು ನಿನ್ನೊಂದಿಗೆ. ನಾನು ರಾತ್ರಿ ಎದ್ದದ್ದು, ಬಿದ್ದದ್ದು, ಬಿದ್ದವಳು ಬಿದ್ದಲ್ಲಿಯೇ ಆದದ್ದು, ನನಗೆ ಸಹಾಯ ಬರದಿದ್ದೆ ಅಂತ ಅನಿಸಿದ್ದು. ಶಾರದೆ, ಈಗ ನಾನು ಮಗು, ನೀನು ತಾಯಿ. ಹೇಗಾಯ್ತು ನೋಡು ನನ್ನ ಪರಿಸ್ಥಿತಿ. ಶಾರದೆ, ಹೊರಕ್ಕೆ ಇನ್ನೇನು ಹೇಳೋದು? ಎಂದು ಬಾವಿ ನೀರಿಗೆ ಹೋದೆ, ಬಾವಿಲಿ ಜಲಬತ್ತಿ ಬರಿದಾಯಿತು ಹರಿಯೇ. ಬಾಯಾರಿಕೆ ಎಂದು ಬಾವಿ ನೀರಿಗೆ ಹೋದೆ, ಬಾವಿಲಿ ಜಲಬತ್ತಿ ಬರಿದಾಯಿತು ಹರಿಯೇ. ಹೊರಟ ಪಯಣ ಆ ದಿನದಂದು ಮತ್ತೆ ಬಂದು ಬಿಂದುವಿಗೆ ಸೇರಿಸಿದ್ದು. ದೂರದಿಂದ ನೋಡಿದಾಗ ಕಂಡಿತೊಂದು ಶೂನ್ಯ, ಸನಿಹ ಕಾಣುವುದು ಮತ್ತೆ ಬರೀ ಶೂನ್ಯ. ಮತ್ತೆ ಬರೀ ಶೂನ್ಯ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣ ಸುಳ್ಳೆ ನಿಜವಲ್ಲ ಹರಿಯೇ. ಆ ಆ ಆ ಮದ್ದು ಕುಡಿತೀರಾ? ಅಮ್ಮ, ಎದ್ದಿಯಾ? ಇಲ್ಲ ಮಗಳೇ, ಎಲ್ಲಿ ಮಲಗಿದ್ದೇನೆ? ಅತ್ತಿಗೆ, ಇಲ್ಲಿ ಕೊಡಿ, ನಾನೇ ಅವಳಿಗೆ ಕುಡಿಸ್ತೇನೆ. ಹೋಗೋದರೊಳಗೆ ಆದಷ್ಟು ಅಗ್ನಿ ನಾನೇ ಮಾಡ್ತೇನೆ. ಆಯ್ತು ಅತ್ತಿಗೆ. ಅಮ್ಮ, ಮದ್ದು ಕುಡಿತೀಯಾ? ಹಾ, ಮರೆತೇ ಬಿಟ್ಟೆ. ಚೀಲದಲ್ಲಿ 50 ಮುಸುಂಬಿ ತಂದಿದ್ದೆ, ಕೊಡಲು ನೆನಪೇ ಆಗ್ಲಿಲ್ಲ ನೋಡಿ. ಅತ್ತಿಗೆ, ಒಮ್ಮೆ ಚೀಲ ತನ್ನಿ. ಅದೆಲ್ಲ ಯಾಕೆ ತಂದಿ ಮಗಳೇ? ತಗೊಳ್ಳಿ. ಸಾಕು, ಬೇಡ. ಈಗಷ್ಟೇ ಮದ್ದು ಕುಡಿದದಲ್ವಾ, ಔಷಧಿಯಿಂದಲೇ ಹೊಟ್ಟೆ ತುಂಬಿದೆ. ಯಾಕೆ ಬೇಡ? ತಿನ್ನು, ಶಕ್ತಿ ಬರ್ತದೆ. ನಾನು ಈಗಲೇ ತಿನ್ನಿಸಿ ಬಿಡ್ತೇನೆ. ನಂಗೆ ಸುಜಾತನ ಮನೆಗೆ ಹೋಗ್ಬೇಕು. ಮತ್ತೆ ಬರುವಾಗ ಕತ್ತಲಾದ್ರೆ ನೀ ಮಲಗಿದ್ಯಾ. ತಿನ್ನು. ಅತ್ತಿಗೆ, ಅತ್ತೆ ಮದ್ದು ಕುಡ್ದ್ರಾ? ಹಾ, ಕುಡ್ದ್ರು. ಸ್ವಲ್ಪ ಮೂಸಂಬಿ ತಿನ್ಸ್ಲಿಕ್ಕೆ ಟ್ರೈ ಮಾಡಿದೆ, ಅದರ ರಸ ಕುಡಿದ್ರೆ ಒಳ್ಳೇದಲ್ವಾ ಅಂತ. ಅತ್ತಿಗೆ, ಹೋಗುದ್ರೊಳಗೆ ಆದಷ್ಟು ಚಾಕರಿ ಮಾಡುವುದು, ಮತ್ತೆ ಹೋದ ಮೇಲೆ ಯೋಗ ಸಿಗಲೇ ಇಲ್ಲ ಅಂತ ನಾನು ಕೊರಗಬಾರ್ದಲ್ಲ. ಹೌದತ್ತಿಗೆ. ನೀನೇನು ಹೇಳಿದೆ? ಯೋಗ ತೀರಿಸಲು ಋಣ ದಕ್ಕಿಸಿಕೊಳ್ಳಲು ಬಂದವಳ ನೀನು? ನಿನ್ನ ಖುಷಿಗೆ ಬೇಕಾಗಿ ನನ್ನ ಚಾಕರಿ ಮಾಡಬೇಡ. ಛೇ, ಸಾರ್ಥಕ ಆಯ್ತು.
ಈಗಾಗಲೇ ಅನ್ಕೊಂಡೆ. ಅತ್ತಿಗೆ, ನಾನೊಮ್ಮೆ ಸುಜಾತನ ಮನೆಗೆ ಹೋಗಿ ಬರ್ತೇನೆ. ಆಯ್ತತ್ತಿಗೆ. ಯಾರು ಸುಜಾತ? ನಿಮ್ಮ ಕ್ಲಾಸ್ಮೇಟಾ? ಹೌದತ್ತಿಗೆ, ನನ್ನ ಕ್ಲಾಸ್ಮೇಟ್. ಹೋದ ಸಲ ಬರುವಾಗ ಅವಳ ಮನೆಗೆ ಹೋಗ್ಲಿಕ್ಕಾಗ್ಲಿಲ್ಲ. ಅವಳ ಮನೆ ಗೃಹ ಪ್ರವೇಶಕ್ಕೂ ಹೋಗ್ಲಿಕ್ಕಾಗಿಲ್ಲ. ನಾನು ಬರ್ತೇನೆ ಅಂತೇಳಿ ನನಗೋಸ್ಕರ ಸ್ಪೆಷಲ್ ಲಂಚ್ ರೆಡಿ ಮಾಡಿದಾಳಂತೆ. ನೋಡಿ, ಮೆಸೇಜ್ ಬಂತು ಪುನಃ. ನಾನು ಒಂದು ಗಳಿಗೆ ಹೋಗಿ ಬರ್ತೇನೆ. ಆಯ್ತತ್ತಿಗೆ. ಅತ್ತಿಗೆ, ಈ ಸೀರೆ ಸಾಕಲ್ಲ? ಸಿಂಪಲ್ ಆಗಿದೆ. ಅಯ್ಯೋ, ಇಷ್ಟು ಚೆನ್ನಾಗಿದೆ, ಧಾರಾಳ ಸಾಕು. ನೀ ಹೇಳಿದಂತ ಮತ್ತೆ ಬರ್ತೇನೆ. ಆಯ್ತಾಯ್ತು. ಈ ನಾಲಿಗೆಯನ್ನು ಕಿತ್ತುಕೊಂಡು ದೇವರು ಒಳ್ಳೆ ಕೆಲಸವನ್ನೇ ಮಾಡಿದ. ಇಲ್ಲ ಮಾತ್ರ ಗ್ಯಾರಂಟಿ ಅವಳೊಂದಿಗೆ ನನಗೆ ಆಗುತ್ತಿತ್ತು. ಅವಳು ರಾತ್ರಿ ಬರುವಾಗ ನಂಗೆ ನಿದ್ದೆ ಬಂದಿರುತ್ತದಂತೆ. ನನಗೆ ನಿದ್ದೆ ಬಾರದೆ ಎಷ್ಟು ದಿವಸ ಆಯ್ತೋ ಏನು. ಜಗತ್ತೆಲ್ಲ ಮಲಗಿರುವಾಗ ನನ್ನ ಕಣ್ಣರೆಪ್ಪೆಗಳು ಮಾತ್ರ ತೆರೆದಿರುತ್ತದೆ. ಅಷ್ಟು ಅರ್ಥ ಆಗುವುದಿಲ್ಲವೇ ನಿನಗೆ ಶಾರದೆ? ನೀನು ಚಿಕ್ಕ ಮಗು ಇರುವಾಗ ಹಗಲಿಡೀ ನಿದ್ರಿಸಿ ರಾತ್ರಿನೇ ಜಾಗರಣೆ ಮಾಡಿದ ನೆನಪು ಕಾಡುತ್ತಾ ಇದೆ. ಅಂದು ಹಾಗೆ ನಿದ್ದೆಗೆಟ್ಟೆ, ಇಂದು ಹೀಗೆ. ಸಂಬಂಧಗಳ ಬಣ್ಣ ಬಯಲಾಗುವುದು ಕಷ್ಟ ಅಂತ ಬಂದಾಗ ಮಾತ್ರ, ಕಷ್ಟ ಅಂತ ಬಂದಾಗ ಮಾತ್ರ. ಬಿಸಿಲು ಗಾಳಿಗಾಗಿ ಮರದ ನೆರಳಿಗೆ ಹೋದೆ, ಮರ ಬಗ್ಗಿ ಶಿರದ ಮೇಲೊರಗಿತು ಹರಿಗೆ. ಬಿಸಿಲು ಗಾಳಿಗಾಗಿ ಮರದ ನೆರಳಿಗೆ ಹೋದೆ, ಮರ ಬಗ್ಗಿ ಶಿರದ ಮೇಲೊರಗಿತು ಹರಿಗೆ. ಬಳ್ಳಿಗೆ ಬೇರೆ ಬಿಡಲಾಸರೆ ದೊರಕಿದೆ. ಅಯ್ಯೋ, ರೆಕ್ಕೆ ಬರೆದು ಬೇರೊಂದು ಕೊಡು ಸೇರಿದೆ. ಹಾಡಿದೆ ತನ್ನದೇ ಹಾಡು, ಭೂಮಿಯ ಒಡಲಾಳದಲ್ಲಿ ಹಬ್ಬಿ ಹರಡಿ. ಬಾನೆತ್ತರಕ್ಕೆ ಚಾಚಿದ ರೆಂಬೆ ಕೊಂಬೆ, 1000 ವರ್ಷದ ಮರಗಳಿಗೆ ಸಾಯಲು ಸಾಕು ಒಂದೇ ಕಲಿಗೆ. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲನಗುಳ್ಳೆ ನಿಜವಲ್ಲ ಹರಿಯೇ. ನಂತರ ಮೇಕೈಗೆಲ್ಲ ನೀರು ಬಿದ್ರೆ ಒಂದು ಹಿತ ಆಗುತ್ತೆ. ಶ್ರೀಧರ, ನಿಮಗೊಂದು ಹೊರೆ ಅಲ್ವನ ನಾನು? ಇವತ್ತಿಗೆ ನಾನು ಬಿದ್ದು 14 ದಿವಸವಾಯಿತು. ಈ ಶ್ರೀಧರನ ಋಣವನ್ನು ಈ ಜನ್ಮದಲ್ಲಿ ನನಗೆ ತೀರಿಸಲಾಗುವುದಿಲ್ಲಪ್ಪ. ಹುಚ್ಚೆ, ಬಟ್ಟೆ, ಸ್ನಾನ, ಪಾನ ಎಲ್ಲವನ್ನು ಗಂಡ ಹೆಂಡತಿ ಎಷ್ಟು ಅಚ್ಚುಕಟ್ಟಾಗಿ ಮಾಡುತ್ತಾರೆ. ಆಗಲಿ, ಒಳ್ಳೆಯದಾಗಲಿ ಅವರಿಗೆ. ಹಲೋ, ಹಾ ಸೂರ್ಯ, ಹೌದಾ? ಆಯ್ತು ಸರಿ, ಆಯ್ತಾಯ್ತು. ವಿಶಾಲ, ಸೂರ್ಯ ಬರ್ತಿದ್ದಾನಂತೆ. ಅಮ್ಮ, ಸೂರ್ಯ ಬರ್ತಿದ್ದಾನಂತಮ್ಮ. ನನ್ನ ಮಗ ಬರ್ತಿದ್ದಾನಂತೆ. ಆಯ್ತು, ಗೊತ್ತಾಯ್ತು ಮಾರಾಯ. ಸೂರ್ಯ, ನಿನ್ನ ಮಗ ಡಾಕ್ಟ್ರು ಬರ್ತಿದ್ದಾನಂತೆ ಅಮ್ಮ. ಆಯ್ತು, ಗೊತ್ತಾಯ್ತು. ಅಯ್ಯೋ, ಇವಳು ಗೊತ್ತಾಯ್ತೋ ಇಲ್ವೋ? ನನ್ನ ಮಗ ಸೂರ್ಯ ಬರುತ್ತಿದ್ದಾನೆ. ನಾನು ಪ್ರೀತಿಯಿಂದ ಅವನನ್ನು ಮಾಣಿ ಅಂತ ಕರೆಯುವುದು. ಆ ಮಾಣಿಗೆ 1000 ಸಲ ಹೇಳಿದ್ದೇನೆ, ಅಷ್ಟು ದೂರ ಹೋಗಬೇಡ ಮಗ ಅಂತ. ಕೇಳ್ತದ ಅದು? ಹೇಳಿದ್ದೇ ಹಠ. ಈಗ ನಂಗೆ ಹೀಗಾಗಿದೆ. ಅವನಿಲ್ಲಿದ್ದರೆ ಅವನ ಡಾಕ್ಟರಿಗೆ ಎಷ್ಟು ಉಪಯೋಗಕ್ಕೆ ಬರುತ್ತಿತ್ತೇನು ಪಾಪ.
ಮೊನ್ನೆ ಶ್ರೀಧರ ಶಾರದೆ ನನ್ನ ಸಣ್ಣ ಮಾಡಿ ಸೂರ್ಯ ಹುಟ್ಟಿದಂತಿದೆ. ಇವರು ಹೋಗಿ ಆಯ್ತು, ನನಗೆ ಹೀಗಾಯ್ತು. ಮಕ್ಕಳೊಂದಲ್ಲಿ ಒಂದಿಲ್ಲಿ ಹಂಚಿ ಹೋಗಿ ಆಯ್ತು. ಯಾವುದೂ ಶಾಶ್ವತವಲ್ಲ, ಯಾರೂ ಶಾಶ್ವತವಲ್ಲ. ನರಳಿದರು ನರಳಿಯೇನು, ಆದರೆ ಸಾಯೋದಕ್ಕೆ ಮನಸ್ಸಾಗಲ್ಲ. ಬಂದ ಅನ್ಸುತ್ತೆ. ಎಷ್ಟು ಹೊರಗೆ ಹೋಗಿದ್ದೆ ಮಗ, ಸರಿ ಊಟ ಮಾಡುದಿಲ್ವಾ? ಅತ್ತಿಗೆ ಆ ಬ್ಯಾಗ್ ಕೊಡಿ. ಛೆ, ಅಲ್ಲಿ ಅವನಿಗೆ ಬೇಯಿಸಿ ಹಾಕಲು ಯಾರಿದ್ದಾರೆ? ಹೋದ ಸಲ ಅವನಿಗೊಂದು ಮದುವೆ ಮಾಡಿ ಮುಗಿಸಿದ್ರೆ ನನ್ನ ಎಲ್ಲಾ ಜವಾಬ್ದಾರಿ ಮುಗಿದಿತ್ತು. ಸೊ ನೋ ಇಂಪ್ರೂವ್ಮೆಂಟ್. ಹೂ ಇಸ್ ದ ಡಾಕ್ಟರ್? ಡಾಕ್ಟರ್ ರಾಮ್ ಪ್ರಸಾದ್ ಅಂತ ಹೇಳಿ, ಇಲ್ಲೇ ಭಯಂಕರ ಫೇಮಸ್. ಬಟ್ ದಿಸ್ ಇಸ್ ಬಿಯಾಂಡ್ ಮೆಡಿಕಲ್ ಡಯಾಗ್ನೋಸಿಸ್. ಏನು ಮಾಡುದು ಹೇಳು ಮಗ, ಎಲ್ಲ ನನ್ನ ಹಣೆ ಬರಹ. ಯಾರು ಏನು ಮಾಡಲಾಗುವುದಿಲ್ಲ. ಏಯ್ ಸೂರ್ಯ, ಅಕ್ಕ, ಅಷ್ಟು ದೂರದಿಂದ ಬಂದಿದ್ದೆ ಅಮ್ಮನ್ ನೋಡಂತ. ಹೊರಗೊಂದು 4 ಹಣ್ಣು ಇಟ್ಕೊಂಡು ಬರ್ಬೇಕಂತ ಗೊತ್ತಾಗಲ್ವೇ ನಿನ್ಗೆ? ಓ, ನೀನು ಬುಟ್ಟಿ ತುಂಬ ತಂದಿದ್ದೀರ ನನ್ನ ಬೊಜ್ಜಕ್ಕೆ ದಾನ ಮಾಡಕ್ಕೆ. ಕೈ ಬಿಸಿಕೊಂಡು ಬಂದಿದ್ದೇನೆ. ನೀವೆಲ್ಲ ಫಾರ್ಮಾಲಿಟೀಸ್ಗಳಿಂದ ಯಾವಾಗ ಹೊರಗೆ ಬರ್ತೀರಿ? ನನ್ಗಂತವನ್ನೆಲ್ಲ ಕಂಡ್ರೆ ಆಗುದಿಲ್ಲ. ತಂದರೆ ಮಾತ್ರ, ಇಲ್ಲವಾದರೆ ನನ್ನ ಮಗ ಅಲ್ವಾ? ಎಲ್ಲ ಸುಮ್ಮನೆ ಸೆಂಟಿಮೆಂಟ್. ಏಯ್ ಸೂರ್ಯ, ಏನಂತೆ? ಸೆಂಟಿಮೆಂಟ್? ನನ್ನ ಮಗ ಅಷ್ಟು ದೂರ ಅಮೆರಿಕದಿಂದ ಬಂದಿದ್ದಾನೆ, ಸಾಯುತ್ತಿರುವ ನನ್ನನ್ನು ನೋಡಲು. ಅವನಿಗೆ 2 ಹಣ್ಣು ತರುವುದು ಅನಾಪಚಾರವಾಯಿತೆ? ಏಯ್ ಸೂರ್ಯ, ಒಂದು ಮಾತು ಹೇಳುತ್ತೇನೆ ಕೇಳು. ತರುವ ವಸ್ತು ಮುಖ್ಯವಲ್ಲ, ತರುವುದರ ಹಿಂದೆ ಅಮ್ಮನಿಗೆ ಕೊಡಬೇಕಂತ ಅನಿಸುತ್ತದೆ ನೋಡು, ಅದು ಮುಖ್ಯ. ನೀನು ಶಾಲೆಗೆ ಹೋಗುತ್ತಿರುವಾಗ ನಿನ್ನ ಪ್ಯಾಂಟ್ ಶರ್ಟ್ಗಳಿಗೆ ಇಸ್ತ್ರಿ ಹಾಕಿದ್ದು, ಪುಸ್ತಕಕ್ಕೆ ಪರೀಕ್ಷೆಗೆ ಅಪ್ಪ ದುಡ್ಡು ಕೊಡುವುದಿಲ್ಲ ಅಂತ ಹೇಳಿದಾಗ ಮುಚ್ಚಿ ಮುಚ್ಚಿ ಕೊಟ್ಟದ್ದು, ಅದೆಲ್ಲ ಮನಸ್ಸಿನಲ್ಲಿ. ಅಂದು ನಾನು ಹಣ ಕೊಡದಿದ್ದರೆ ಕುರಿ ಮೇಸಿ ಬೆಳೆದಾಗ ಕಷ್ಟದ ಸಮಯದಲ್ಲಿ ಅಮ್ಮ ನನಗೆ ಸಹಾಯ ಮಾಡಲಿಲ್ಲ, ನೀನು ನನ್ನ ಅಮ್ಮನೇ ಅಲ್ಲ ಅಂತ ಹೇಳುತ್ತಿದ್ದೆ. ಅಂದಲ್ಲವಾದರೂ ಇಂದಾದರೂ ಅಮ್ಮ ಅಮ್ಮನೇ ಎಂಬ ವಾದವನ್ನು ನೀನು ಒಪ್ಪುತ್ತಿರಲಿಲ್ಲ. ಅದೆಲ್ಲ ಮರೆತಾಯ್ತು ನನಗೆ. ಏ, ಶ್ರೀಧರ, ಸೂರ್ಯ, ತುಂಬಾ ನೋವಾಗುತ್ತಿದೆ ಕಣ್ರು. ಇಲ್ಲಿನವರೆಗೆ ಇಷ್ಟು ನೋವಾಗಿರಲಿಲ್ಲ, ಆದರೆ ಈಗ ತುಂಬಾ ನೋವಾಗುತ್ತಿದೆ ಕಣ್ರು. ನೀನು ಬಂದ್ಯಾ? ನೀನೇನು ಹೊರಗೆ ಬಂದದ್ದು? ಅಲ್ಲಿ ಯಾರು ಮರ ನುಸಿ ಓಡಿಸುದು? ಒಂದು ಅಕ್ಷರವೂ ಮಾತಾಡಿದಿಲ್ಲ. ಮಾತಾಡಿದ್ರೆ ಅದಕ್ಕೊಂದು ರೆಸ್ಪಾನ್ಸ್ ಇಲ್ಲ. ಮತ್ತೆ ಒಂದಕ್ಕೊಂದಾದ್ರೆ ಕಷ್ಟ. ಇನ್ನು ಆದಷ್ಟು ಬೇಗ ಅವಳು ಪೆಟ್ಟಿಗೆ ಕಟ್ಟುವುದು ಒಳ್ಳೆಯದು. ಇಷ್ಟು ನರಳುವುದು ಅನಾವಶ್ಯಕ. ಅವಳ ಬೆನ್ನು ನೋಡಿದ್ಯಾ? ಬೆಡ್ ಸ್ಟೋರ್ ಆಗೋ ಲಕ್ಷಣ ಕಾಣಿಸ್ತಾ ಇದೆ. ಅದು ಯಮಯಾತನೆ. ಅವಳಿಗೆ ನೋವಿಂದ ಮಲಗ್ಲಿಕ್ಕಾಗ್ಲಿಕ್ಕಿಲ್ಲ. ನನ್ನ ಕೇಳಿದರೆ ಕಾಲು ಮುರಿದ ಕುದುರೆಗೆ ಮಾಡುತ್ತಿದ್ದರಲ್ಲ, ಅಲ್ಲ, ತಮಾಷೆಗೆ ಹೇಳುತ್ತಿರುವುದಲ್ಲ. ಒಂದೇ ಗುಂಡಿನಲ್ಲಿ ಎಲ್ಲ ಸಮಸ್ಯೆಗಳು ಸಮಾಪ್ತ. ಅವಳಿಗೂ ಸುಖ, ನಮಗೂ ರಗಾಳೆ ಇಲ್ಲ. ಅದು ಮಾಡುವಂತಿಲ್ಲ ಎನ್ನುವುದು ಬೇರೆ ವಿಚಾರ. ನನ್ನ ಪೆಟ್ಟಿಗೆ ಕಟ್ಟುವುದು ನನಗೆ ಸುಖ, ನಿಮಗೆ ರಗಳೆ. ಹ, ಎಂತ ಮಾತು, ಎಂತ ಮಾತು! ಅಪ್ಪಟ ಚಿನ್ನವನ್ನು ಮಾಡಿ. ಎಷ್ಟಾದರೂ ಹಾಗೆಲ್ಲ ಅನ್ನಬಾರದಪ್ಪ. ಅಮ್ಮ ಅಲ್ಲವಾ? ಅಯ್ಯೋ, ಹೇಳ್ತಾರಳು. ಅಲ್ಲ ಶಾರದೆ, ನೀನು ಹೇಳುತ್ತಿ, ಮತ್ತೆ 2 ದಿನ ಬಿಟ್ಟು ಮನೆಗೆ ಹೋಗುತ್ತಿ. ಇಲ್ಲಿವಲ್ಲ ಹೇಳು ಉಚ್ಚೆ, ವರ್ಷಗಟ್ಟಲೆ ಯಾರು ಬಾಚುವುದು ಹೇಳು? 1-2 ತಿಂಗಳ ಮಾತಾದು. ಎಷ್ಟು ವರ್ಷ ಹೋದರೂ ಹೋದೀತು. ಶ್ರೀಧರ, ಇದು ನೀನು ಹೇಳು ಮಾತು. ಕತ್ತಲಲ್ಲಿ ಬೆಕ್ಕುಗಳೆಲ್ಲ ಕಪ್ಪಾಗಿಯೇ ಕಾಣುತ್ತದೆ. ಅತ್ತಿಗೆ, ನೀವು ಗಟ್ಟಿ ಹೇಳ್ತೀರಾ. ನನಗೆ ಅವರು ಬಿದ್ದಲ್ಲಿಂದ ಇಲ್ಲಿಯವರೆಗೆ ಊಟ ತಿಂಡಿ ಯಾವುದೂ ಸೇರ್ತಿಲ್ಲ. ಅದು ಹೌದೇನಿ. ಮಕ್ಕಳ
ಮಕ್ಕಳು ತಾಯಿಯ ಋಣ ತೀರಿಸಬೇಕು ಅಂತಾರೆ. ಆದರೆ ಮಕ್ಕಳ ಹೇಳು ಉಜ್ಜಿ ಬಾಚಿದ ಸುಸುಲಭವೇ ದೊಡ್ಡವರದ್ದು. ಅವರು ನಮ್ಮ ಚಾಕರಿ ಮಾಡುವಾಗ ನಾವು ಚಿಕ್ಕ ಮಕ್ಕಳಾಗಿರ್ತೇವೆ, ಆದರೆ ನಾವು ಅವರು ಚಾಕರಿ ಮಾಡೋ ಹೊತ್ತಿಗೆ ಅವರು ಬೆಳೆದ ಗೊಜಕುಗಳಾಗಿರ್ತಾರೆ. 100% ಕರೆಕ್ಟ್. ನಾನು ನಾಳೆ ಫ್ಲೈಟ್ನಲ್ಲಿ ಹೋಗಬೇಕು, ತುಂಬ ಬಿಸಿ ಇದ್ದೀನಿ. ಇವೆಲ್ಲ ನೆವರ್ ಎಂಡಿಂಗ್ ಪ್ರಾಬ್ಲಮ್. ಇದರಣ್ಣ ಇನ್ನು ಹೇಗೆ ಹೇಳ್ತೀಯೋ ನಾನು ಅದಕ್ಕೆ ಓಕೆ. ಸರಿ, ನಾನು ಓಕೆ. ಈ ವಿಷಯ ಇಲ್ಲಿ ಬೇಡ, ಒಳಗೆ ಬನ್ನಿ. ಗೋವಿ ಮರಕ್ಕೆ ಮರಳು ಹಿಡಿದು ಲಟ್ಟೆ ಆದಾಗ ಕೊಡಲಿ ಏಟಿನಿಂದ ಕಡಿದದ್ದು. ಆ ಕೊಡಲಿ ಏಟಿನ 2 ಪಟ್ಟು ಏಟು ನನ್ನ ಎದೆಗೆ ಬೀಳುತ್ತದಾ? 8-10 ಕರುಗಳಿಗೆ ಜನ್ಮ ಕೊಟ್ಟು ಹಾಳು ಕೊಟ್ಟು ಸಾಕು ಸರಗಿದ ಕಾಸಿ ದನವನ್ನು ಮುಂದಕ್ಕೆ ಉಪಯೋಗಕ್ಕೆ ಬರದಿದ್ದಾಗ ಚಿಂಗನೊಂದಿಗೆ ಕಳಿಸಿದ್ದು. ಕಾಶಿ ಗೇಟಿನಿಂದ ಹೊರಗೆ ಹೋಗಲು ಒಪ್ಪದಿದ್ದಾಗ ಪೆಟ್ಟು ಕೊಟ್ಟು ಕಳಿಸಿದ್ದು. ಅದು ಹಿಂದೆ ತಿರುಗಿ ಅಪ್ಪ ಅಪ್ಪ ಅಂತ ಕೂಗಿದ್ದು. ಎಲ್ಲಾ ಕಣ್ಣ ಮುಂದೆ ಅದು ಹೋಗುತ್ತಿದೆ. ಕಲ್ಪನೆಗೆ ಆಯುಷ್ಯ ಕಮ್ಮಿ, ಕಲ್ಪನೆಗೆ ಆಯುಷ್ಯ ಕಮ್ಮಿ. ಬದುಕುವುದೆಂದರೆ ಅದು ಶರಶಯ್ಯನ ಮೇಲಿನ ಭೀಷ್ಮ ಸ್ಥಿತಿ. ಅಡಿಗಡಿಗೆ ಬಾಣಗಳು ಚುಚ್ಚುತ್ತಲೇ ಇರುತ್ತವೆ. ಧರ್ಮ ಪ್ರಜ್ಞೆ ಸ್ಮರಣೆ ಮೂಡಿಸುತ್ತಾ ಬಂಧ ಸಂಬಂಧಗಳ ನೆನಪುವನ್ನು ಅಟ್ಟಾಡಿಸುತ್ತಾ ಕಾಡುತ್ತದೆ. ಮನದಿಂದಿನಿದ್ದು ಅಂತರದಲ್ಲಿದ್ದ ಸಂಬಂಧಗಳಿಗೆಲ್ಲ ಅಂತರಂಗದ ಅಂಗಲಕ್ಕೆ ತಂದು ನಿಲ್ಲಿಸುವ ಸಮಯ ಇದು. ಹಾಗೆ ಬಂದು ನಿಂತ ಬಂಧಗಳು ಒಂದೋ ಮನದಂಗಳದಲ್ಲಿ ರಂಗವಲ್ಯ ಚಿತ್ತಾರ ಬಿಡಿಸುತ್ತವೆ. ಇಲ್ಲವಾದರೆ ಅನಿಯಂತ್ರಿತ ಲಯದಲ್ಲಿ ದಿಂಗಿನ ತೆಗೆದು ಕಣ್ಣೀರು ಸುರಿಸಿ ಅಂಗಳ ತುಂಬೆಲ್ಲ ಕೆಸರೆಬ್ಬಿದ್ದು ಬಿಡುತ್ತದೆ.
ಶ್ರೀಧರ, ಮಾಬಲನ್ನ ನಾನು ಹೇಳಿಲ್ವಾ ಇದು ಹೆಚ್ಚು ಸಮಯ ಹೋಗೋದಿಲ್ಲ ಅಂತ? ನೀನು ಮಂಡು ಬಿಸಿ ಮಾಡಬೇಡ ಮಾರಾಯ, ಸುಖ ಮರಣ ಅವಳಿಗೆ. ಎಂತ ಮಾಬಲನ್ನ? ಯಾರಿಗೆ? ಮಂದಕ್ಕ ಉದರಾಗಿಲ್ಲ, ಒಳಗಿದ್ದಾರೆ ನೋಡಿ, ಕರ್ಕೊಂಡು ಮಾಡುದು. ನಾನು ಹೋಗಿ ಆಯ್ತು ಸರಿ, ಹೋಗೋಗಿ ಇಷ್ಟು ತನ್ನೆದ್ದು ಮಾರೆ. ಓ ದೇವರೇ, ಈಗಲೇ ಹೇಗಿದ್ದೀನಿ ಸೂರ್ಯ? ಮತ್ತೆ ಮತ್ತೆ ಹೇಗದು? ನೀನು ಆಯ್ತು ಸರಿ. ಈ ಮಂಡಕನ ಮಂಡೆಗೆ ಅಲ್ಲ ಶ್ರೀಧರ, ಹೊರಗಡೆ 2-3 ಕಾರುಗಳೆಲ್ಲ ನಿಂತಿತ್ತಲ್ಲ ಮಾರೆ, ಹಾಗೆ ನಾನೇನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅನ್ಕೊಂಡದ್ದ? ಹಾಗೇನಿಲ್ಲ ಮಾಬಲನ್ನ, ಅಮ್ಮನ ನೋಡ್ಲಿಕ್ಕೆ ಬಂದಿದ್ದಾರೆ ಅಷ್ಟೇ. ಅಲ್ಲ, ಎಲ್ಲ ಒಟ್ಟಿಗೆ ಬಂದಿದ್ದಾರಲ್ಲ, ಹಾಗೆ ನನಗೆ ಸಂಶಯ ಆಯ್ತು ಮಾರೆ ಅಷ್ಟೇ. ಹಾಗೇನಿಲ್ಲ, ಅವರು ಒಟ್ಟಿಗೆ ಬಂದ ನಂಗೆ ಒಳ್ಳೆದಾಯ್ತು. ನಂಗಿನ್ನು ಬಾಂಬೆಗೆ ಟ್ರಾನ್ಸ್ಫರ್ ಆಗೋದ್ರಲ್ಲಿದೆ. ಅಮ್ಮನಲ್ಲಿ ಕರ್ಕೊಂಡು ಹೋಗೋದು ಕಷ್ಟ. ಶಾರದಾಳ ವಿಷಯ ನಿಮಗೆ ತಿಳಿದಿದೆ ಅಲ್ಲ, ಅವಳಿಗೆ ಅವಳ ಸಂಸಾರವೇ ದೊಡ್ಡದಾಗಿದೆ ಈಗ. ಇನ್ನು ಈ ಸೂರ್ಯ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಕೈ ಬಿಟ್ಟು ಬಿಟ್ಟಿದ್ದಾನೆ. ಆಯ್ತಲ್ಲ, ಹಾಗೆ ಮಾಬಲನ್ನ, ನಾವಿನ್ನೊಂದು ಹೋಮ್ ನರ್ಸ್ ಇರುವುದು ಅಂತ ವಿಚಾರ. ಆದ್ರೆ ಈ ವಿಷಯವನ್ನು ಅಮ್ಮನಿಗೆ ಹೇಗೆ ಹೇಳುವಂತೆ ಗೊತ್ತಾಗ್ತಿಲ್ಲ ಮಾಬಲನ್ನ. ಅದು ಸರಿ ಶ್ರೀಧರ, ನೀವು ಅವಳಿಗೆ ಧೈರ್ಯ ಮಾಡಿ ಹೇಳಿ. ಅವಳು ಹೇಗೋ ಅದಕ್ಕೆ ಉತ್ತರ ಕೊಡುದು ಅಷ್ಟಕ್ಕಷ್ಟೇ ಇದೆ. ಮತ್ತೆ ಈ ಹೋಮ್ ನರ್ಸ್ ಅಂತ ಹೇಳಿದ್ಯಲ್ಲ, ಅದು ಒಂದು ಲೆಕ್ಕದಲ್ಲಿ ಒಳ್ಳೇದಂತ. ಅವರಿಗೆ ಇಂಥದನ್ನೆಲ್ಲ ಸಂಭಾಳಿಸಿ ಒಳ್ಳೆ ಅಭ್ಯಾಸ ಇರ್ತದೆ ಮಾರಾಯ. ನಮ್ಮ ಮನೆಯಲ್ಲಿ ಕೂಡ ಒಂದು ಉಂಟು ಮಾರಾಯ, ಈ ಪ್ರಾಯದವರದ್ದಿದೆ ಅಂತ ಕಷ್ಟ. ಯಾವಾಗ ಎಂತ ಮಾಡಿಕೊಳ್ತಾರೆ ಅಂತ ಗೊತ್ತಾಗುದಿಲ್ಲ ಮಾರಾಯ. ಸರಿ, ನಾ ಬರ್ತೇನೆ. ಸರಿ ಬರ್ತೇನೆ. ಈ ಗಂಧದ ಮಾಲೆ ಮತ್ತು ಊದುಬತ್ತಿ ವೇಸ್ಟ್ ಆಯ್ತಲ್ಲ ಮಾರೆ. ಗಂಧದ ಮಾಲೆ ನಾಳೆ ರಾಮ ಪೂಜೆಯಲ್ಲಿ ಹೋಗ್ಲಿಕ್ಕೆ ಬಾಕಿ ಆಗಿದೆ. ಊದುಬತ್ತಿ ದೇವರಿಗೆ ಆಯ್ತಾ? ಬರ್ತೇನೆ. ಇನ್ನು ಅವರು ಹೇಳಿದಾಗೆ ಸುಮ್ಮನೆ ತಲ್ಲಲಾಡಿಸ್ಬೇಡಿ. ನಿಮ್ಮ ನಿರ್ಧಾರ ಸರಿಯಾಗಿ ಹೇಳಿ ಅವರಿಗೆ. ಆಯ್ತು. ಓ ಗೀತಾ, ಕೂತ್ಕೋ. ಸಾರಿ ಗೀತಾ, ನಿನ್ನೆ ಬರ್ಲಿಕ್ಕಾಗ್ಲಿಲ್ಲ. ಅಯ್ಯೋ, ಆ ವಿಚಾರವೇ ಬೇಡ, ಬಿಟ್ಟು ಬಿಡಿ. ವೇಷ ಸಾಕು, ಹೋದಲೆಲ್ಲ ಇದಾಯ್ತು. ಇನ್ನು ನಾನೇನಾದರೂ ಅರ್ಥನೇ ಈಗ? ಅಂದ ಹಾಗೆ ವಿಶಾಲಕ್ಕ, ಮೊನ್ನೆ ತೆಗೆದುಕೊಂಡ ಸಾರಿಯಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗಿತ್ತು, ಹಾಗೆ ಅದನ್ನು ಎಕ್ಸ್ಚೇಂಜ್ ಮಾಡುವ ಅಂತ ಬಂದದ್ದು. ಮತ್ತೆ ನಿಮ್ದು ಸ್ವಲ್ಪ ಮಾತಾಡಿ ಹೋಗುವ ಅಂತ ಬಂದದ್ದು. ಮೊನ್ನೆದು ಏನಾಯ್ತು? ಹುಡುಗನಿಗೆ ಒಪ್ಪಿಗೆ ಆಯ್ತಾ? ಮೊನ್ನೆ ಬಂದು ಹೇಳುವಂತ ಇದ್ದೆ ವಿಶಾಲಕ್ಕ, ಆದ್ರೆ ಬರ್ಲಿಕ್ಕೆ ಮುಖ ಉಂಟಾ? ಯಾಕೆ? ಈ ಜನ ಸಾಯಂಕಾಲ 5 ಗಂಟೆವರೆಗೆ ಕುತ್ತಿಗೆ ಉದ್ದ ಮಾಡಿ ಕಾದದ್ದೇ ಕಾದದ್ದು. ನೀವು ಬರಬೇಕಿತ್ತು, ನಾಟಕ ನೋಡಬಹುದಿತ್ತು. ಹಾಗೆ ಕೆಲವರಿಗೆ ಪ್ರಾಯ ತಂದ ಹಾಗೆ ಬುದ್ಧಿ ಬರ್ತಂತಪ್ಪ, ಏನೋ ನನಗೊತ್ತಿಲ್ಲ. ಹೇಳು, ಏನಾಯ್ತು? ಹೇಳುವುದೆಂತದ್ದು ಆಗಿಲ್ಲ, ಅವ ಬರಲಿಲ್ಲ ಅಷ್ಟೇ. ಬರದಿದ್ದರೆ ಸಾಯಲಿ, ಅವನಿಗೆ ಯೋಗವಿಲ್ಲ. ಬಿಡು, ಅವನೊಬ್ಬನೇ ಜಗತ್ತಿನಲ್ಲಿ. ಜಗತ್ತಿನಲ್ಲಿ ಅವನೊಬ್ಬನೇ ಅಲ್ಲ, ಆದ್ರೆ ನನಗೆ ಪ್ರಾಯ ಆಯ್ತಲ್ಲ ವಿಶಾಲಕ್ಕ. ನಾನು ಪ್ರಾಯ ಆದ ಹಾಗೆ ಕಾಣಿಸ್ತೇನಾ? ಅಯ್ಯೋ ಇಲ್ಲಪ್ಪ, ಇಲ್ಲ. ಬಾ ಕೂತ್ಕೋ, ಏನಾದ್ರೂ ಬಾಯಾರಿಕೆ ತರ್ತೇನೆ. ಸರಿ, ಯಾವನಾದರೂ ಅಪ್ಪ ಸತ್ತವ ಬರುವ, ಇಲ್ಲದಿದ್ರೆ ಉಂಟಲ್ಲ ಜಬ್ಬರ ಮನೆ, ಊಟ ತಿಂಡಿ, ಹುಡುಗಿಗೊಂದು ತತ್ವಾರವಿಲ್ಲ. ಹಾಗೆ ಬಾ ದಾರಿಗೆ. ಇದ್ದೇ ಇರುತ್ತದಲ್ಲ. ಈ ಮಂದಕ್ಕನಿಗೂ ನನಗೂ ಹೆಚ್ಚೇನು ವ್ಯತ್ಯಾಸವಿಲ್ಲ. ಮಂದಕ್ಕನ ದೇಹಕ್ಕೆ ಪಕ್ಷಪಾತ ಹೊಡೆದಿದೆ, ನನ್ನ ಇಡೀ ಜೀವನಕ್ಕೆ ಹೊಡೆದಿದೆ. ತಗೊಳ್ಳಿ ಬಾಯಾರಿಕೆ. ಗೀತಾ ಎಲ್ಲಿ? ಅವಳಿಗೆ ಬೇಡ ಬಿಡು, ಒತ್ತಾಯ ಮಾಡಬೇಡ. ಸರಿ. ಮಂದಕ್ಕ ಹೇಗಿದ್ದಾರೆ? ಹಾಗೆ ಏನು ಸುಧಾರಿಕೆ ಇಲ್ಲ. ದಿನದಿಂದ ದಿನಕ್ಕೆ ಕಳೆಗುಂದುವುದಲ್ಲದೆ ಏನು ಚೇತರಿಕೆ ಇಲ್ಲ. ಅದೇ ಈಗ
ಸೂರ್ಯಭಾವ ಶಾರದತ್ತಿಗೆ ಎಲ್ಲ ಬಂದಿದ್ದಾರೆ. ಒಳಗೆ ಇದೇ ವಿಷಯದ ಬಗ್ಗೆ ಮಾತಾಡ್ತಿದೆ. ಇನ್ನು ಏನ್ ಮಾಡ್ತಾರಂತೆ? ಗೊತ್ತಿಲ್ಲ. ಇವರಿಗೆ ಮುಂಬೈಗೆ ಟ್ರಾನ್ಸ್ಫರ್ ಆಗಿ ವರ್ಗ ಆಗೋದಲ್ಲಿದೆ. ನಾವಿನ್ನು ಅಲ್ಲಿಗೆ ಹೋಗ್ಬೇಕು ಅಂತಿದ್ದೀವಿ. ಅಲ್ಲಿ ಮನೆ ಸಿಗುದು ಎಷ್ಟು ಕಷ್ಟ ಅಂತ ಗೊತ್ತಲ್ಲ. ಇವರಿಗೆ ಮನೆ ಸಿಗುವವರೆಗೆ ನಾನು ತಾಯಿ ಮನೆಗೆ ಹೋಗ್ಬೇಕು ಅಂತಿದ್ದೀನಿ. ಇವರನ್ನು ಏನು ಮಾಡದಂತೆ ತೋಚುತ್ತಿಲ್ಲ. ಇವರು ಇನ್ನು ಇಲ್ಲೇ ಇದ್ರೆ ನಾಳೆಯಿಂದಲೇ ಹೋಮ್ ನಡೆಸಿಡುದು ಅಂತ ಮಾತಾಡ್ತಿದೆ. ಪರವಾಗಿಲ್ಲ. ನೀವಿನ್ನು ವಾಪಸ್ ಮನೆಗ? ಹೌದು, ಮನೆಗೆ. ಸರಿ. ನಾಳೆಯಿಂದ ನನ್ನ ಇಬ್ಬರು ಮಕ್ಕಳಿಲ್ಲಿ ಇರುವುದಿಲ್ಲವಂತೆ. ಇಲ್ಲಿಗೊಬ್ಳು ನರ್ಸ್ ಬರ್ತಾಳಂತೆ. ಆ ಬಿಳಿ ಉಡುಪಿನ ನರ್ಸಿನೊಂದಿಗೆ ನನ್ನ ಈ ಶಾಸನದ ಜೀವನವನ್ನು ಸಾಗಬೇಕು. ಎಲ್ಲ ಒಂದೇ, ಏನೂ ದೊಡ್ಡ ವ್ಯತ್ಯಾಸವಿಲ್ಲ. ನನಗೆ ಮಕ್ಕಳಿಲ್ಲ, ಹಾಗಾಗಿ ಯಾರೂ ಇಲ್ಲ. ನಿನಗೆ 3 ಮಕ್ಕಳಿದ್ದಾರೆ, ಆದ್ರೂ ಯಾರೂ ಇಲ್ಲ. ಇದ್ರೂ ಆಟಕ್ಕುಂಟು, ಲೆಕ್ಕಕ್ಕಿಲ್ಲ. ಇದೆಲ್ಲ ಕೆಲವೊಮ್ಮೆ ಅನಿವಾರ್ಯ. ರೆಕ್ಕೆ ಬಂದ ಮೇಲೆ ಪಕ್ಷಿಯನ್ನು ಗೂಡಿನಲ್ಲಿ ಇರುವಂದರೆ ಹೇಗೆ? ಹೋಗಲಿ, ಹೋಗಲೇಬೇಕು ಅವರು. ನನ್ನ ಕಷ್ಟ ನನ್ನ ಲೆಕ್ಕಕ್ಕೆ ಅಷ್ಟೇ. ಆದರೆ ಈ ಜೀವನ ಒಮ್ಮೊಮ್ಮೆ ಲೆಕ್ಕಾಚಾರಕ್ಕೆ ಸಿಗೋದಿಲ್ಲ. ನಾನು ಗುಣಾಕಾರ ಭಾಗಾಕಾರ ಎಣಿಸುತ್ತಲೇ ಇರುತ್ತೇನೆ. ಲೆಕ್ಕ ತಪ್ಪಿದಂತೆ ಮತ್ತೆ ಶುರು ಮಾಡುತ್ತೇನೆ. ಎಷ್ಟು ಲೆಕ್ಕ ಮಾಡಿದರೂ ಶೂನ್ಯವೇ ಬರ್ತಾ ಇದೆ. ಶೂನ್ಯ, ಬರೀ ಶೂನ್ಯ. ಕಡಿದ ಮೇಲೆ ಉಸಿರವಿಲ್ಲ. ಮರ ಗಿಡ ಬಳ್ಳಿ ದೂರಾದ ಮೇಲೆ ಹಸಿರವನವಿಲ್ಲ.